ವೀಕ್ಷಕರೇ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲ್. ಅಗಲಿದ ಹಿರಿಯ ಸಾಹಿತಿ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಿಗೆರೆ ವತಿಯಿಂದ ನುಡಿನಮನ, ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕನ್ನಡದ ಕಟ್ಟಾಳು ಹಿರಿಯ ಸಾಹಿತಿಗಳಾದ ಎಸ್.ಎಲ್. ಭೈರಪ್ಪನವರ ಅಗಲಿಕೆಯ ನಿಮಿತ್ತ ದಿನಾಂಕ 25 ಗುರುವಾರದಂದು ಸಂಜೆ ಮೂಡಿಗೆರೆಯ ಪ್ರವಾಸಿ ಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಹಾಗೂ ಹೋಬಳಿ ಘಟಕಗಳು ಹಾಗೂ ಮಹಿಳಾ ಘಟಕ, ಯುವ ಘಟಕ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಮೌನಾಚರಣೆಯ ಮೂಲಕ ಸಂತಾಪ ಸೂಚಿಸಿ ನಂತರ ಅವರ ಕೃತಿಗಳ ಮಹತ್ವಗಳು ಹಾಗೂ ಬರಹಗಳ ವಿಧಿವಿಧಾನಗಳು ಹಾಗೂ ಅವರ ಸಾಹಿತ್ಯ ಆಸಕ್ತಿಯನ್ನು ಹಾಗೂ ಅವರ ಜೀವನ ಶೈಲಿಯನ್ನು ನೆನೆಯುತ್ತಾ ನುಡಿನಮನವನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಹಿರಿಯ ಸಾಹಿತಿಗಳಾದ ಹಳೇಕೋಟೆ ರಮೇಶ್ ರವರು ಕೂಡ ಭಾಗಿಯಾಗಿ ಹಿರಿಯ ಸಾಹಿತಿಗಳ ಅಗಲಿಕೆಯ ಸಂತಾಪವನ್ನು ಸೂಚಿಸಿದರು. ನಂತರ ತಾಲೂಕಿನ ಲಯನ್ಸ್ ವೃತ್ತದಲ್ಲಿ ಮೇಣದ ಬತ್ತಿಗಳನ್ನು ಹಿಡಿದು ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಲಾಯಿತು. ವರದಿ ಪ್ರಕಾಶ್ ಬಕ್ಕಿ, ಮೂಡಿಗೆರೆ. ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರ 75ನೇ ಹುಟ್ಟುಹಬ್ಬದ ಹಿನ್ನೆಲೆ ಚಿಂತಾಮಣಿ ನಗರಕ್ಕೆ ಅಕ್ಟೋಬರ್ 6ರಂದು ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಆಗಮನ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರ 75ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶದ ಡೆಪ್ಯೂಟಿ ಸಿಎಂ ಪವನ್ ಕಲ್ಯಾಣ್ ಅವರು ಅಕ್ಟೋಬರ್ 6ರಂದು ಚಿಂತಾಮಣಿ ನಗರಕ್ಕೆ ಆಗಮಿಸುತ್ತಿದ್ದಾರೆಂದು ಲಿಯೋ ಕ್ಲಬ್ ಆಫ್ ಮಾರ್ಗ ಸಂಸ್ಥೆಯ ಅಧ್ಯಕ್ಷ ನವೀನ್ ಜಿ ಕೃಷ್ಣ ಅವರು ತಿಳಿಸಿದ್ದಾರೆ. ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರು ದೇಶದ ಅತ್ಯುನ್ನತ ನ್ಯಾಯಾಲಯಕ್ಕೆ ನ್ಯಾಯಮೂರ್ತಿಗಳಾಗಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ 6ರಂದು ಚಿಂತಾಮಣಿ ನಗರದ ಹೊರ ವಲಯದ ಚಿನ್ನಸಂದ್ರ ಗ್ರಾಮದ ಬಳಿ ಇರುವಂತಹ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ವೇಳೆ ಕೇಂದ್ರ ಸಚಿವ ಸೋಮಣ್ಣ, ಸ್ಥಳೀಯ ಜನಪ್ರಿಯ ಮಾಜಿ ಶಾಸಕ ಜಿ.ಕೆ. ಕೃಷ್ಣಾರೆಡ್ಡಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ ಅವರು, ಕಾರ್ಯಕ್ರಮಕ್ಕೆ ಆಗಮಿಸುವವರು ಕಡ್ಡಾಯವಾಗಿ ಪಾಸ್ ಪಡೆಯುವಂತೆ ಕೋರಿದರು. ಈ ವೇಳೆ ವಕೀಲರಾದ ಗೋಪಿನಾಥ್, ಯುವ ಮುಖಂಡ ಜನನಾಗಪ್ಪ, ಅಖಿಲ ಕರ್ನಾಟಕ ಚಿರಂಜೀವಿ ಯುವಕ ಜಿಲ್ಲಾ ಕಾರ್ಯದರ್ಶಿ ಸಿ.ವಿ. ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಿಎಸ್ ರವಿ, ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಸಂಬಂಧಪಟ್ಟಿರುವಂತಹ ವಿಚಾರವಾಗಿ ಹಲವಾರು ನಿಯಮಗಳನ್ನ ನಾವೆಲ್ಲ ಇಲ್ಲಿ ಕೂತಿರುವಂತ ಎಲ್ಲ ನಮ್ಮ ಆರ್ಗನೈಸಿಂಗ್ ಕಮಿಟಿಯವರು ಮಾತಾಡಿ ಒಂದು ಡಿಸಿಷನ್ ತಗೊಂಡು ಯಾವ ರೀತಿ ಕಾರ್ಯಕ್ರಮಕ್ಕೆ ಬರುವಂತ ವ್ಯವಸ್ಥೆಗಳಾಗಿರ್ಬೋದು, ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಬರುವಂತ ವ್ಯವಸ್ಥೆಗಳು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಒಂದೇ ಒಂದು 2 ನಿಮಿಷ ಬ್ರೀಫ್ ಮಾಡ್ತೀನಿ. ನಾವು ವಿತೌಟ್ ಪಾಸ್ ನೋ ಎಂಟ್ರಿ. ಯಾರಿಗೆ ಕಾಮನ್ ಪಬ್ಲಿಕ್ಗಾಗಲಿ, ಯಾರಿಗೆ ಆಗಲಿ, ಗಣ್ಯರಿಗಾಗಲಿ, ಪ್ರತಿಯೊಬ್ಬರಿಗಾಗಲಿ, ನಾವು ಮಾಡಿರುವಂಥ VIP-ಗಳಿಗಾಗಲಿ ಪ್ರತಿಯೊಬ್ಬರಿಗೂ ಪಾಸ್ ಇದ್ದರೆ ಮಾತ್ರನೇ ಅಲೋ ಮಾಡುವಂಥದ್ದಾಗಲಿ ನಾವು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಅದನ್ನು ಯಾವ ರೀತಿ ಪಾಸನ್ನ ಪ್ರತಿಯೊಬ್ಬರಲ್ಲಿ ಇವಾಗ ತಾಲೂಕಿಗೂ ನಾವು 3 ರಿಂದ 4 ಜನನ ನಮ್ಮ ಆರ್ಗನೈಸಿಂಗ್ ಕಮಿಟಿಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಒಂದು ತಾಲೂಕಲ್ಲಿ 4 ಜನ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಪಾಸ್ ಕಾಮನ್ ಪಬ್ಲಿಕ್ಗೆ ಸಿಗುತ್ತೆ. ಜೊತೆಗೆ ಬೇರೆ ಬೇರೆ ತಾಲೂಕಲ್ಲಿನೂ ನಾಳಿನಿಂದ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಂದು ತಾಲೂಕಲ್ಲಿನೂ ಪ್ರೆಸ್ ಮೀಟ್ಗಳು ನಮ್ಮೊಂದು ಆರ್ಗನೈಸಿಂಗ್ ಕಮಿಟಿಯವರು ಮಾಡಿಕೊಂಡು ಪ್ರಚಾರ ಸಮಿತಿ ಎಲ್ಲ ಪ್ರೆಸ್ ಮೀಟ್ಗಳನ್ನು ಮಾಡ್ತಾರೆ. ಅದನ್ನು ನಮ್ಮ ತಾಲೂಕಲ್ಲಿ ನಮ್ಮ ಸಂತೋಷ್ ಆಗಿರ್ಬೋದು, ಆಂಜಿ ಆಗಿರ್ಬೋದು, ಉಳ್ವಾಡಿ ಚೇತನ್ ರೆಡ್ಡಿ ಆಗಿರ್ಬೋದು, ಇವ್ರನ್ನೆಲ್ಲ ನಮ್ಮ 3 ಜನನು ಇವ್ರನ್ನ ಯಾರಿಗೆ ಪಾಸ್ ಬೇಕಿದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರ ಮುಖಾಂತರ ಸಿಗತ್ತೆ. ಸ್ಟ್ರಿಕ್ಟ್ಲಿ ಹೇಳ್ತಾರೆ, ಪಾಸ್ ಇಲ್ಲ ಅಂತಂದ್ರೆ ಯಾರಿಗೂ ಅಲೋ ಇಲ್ಲ. ಯಾಕಂದ್ರೆ ನಮ್ಮ ಉದ್ದೇಶ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ, ಯಶಸ್ವಿ ಆಗ್ಬೇಕನ್ನೋದೇ ನಮ್ಮ ಉದ್ದೇಶ. ಯಾವುದೇ ರೀತಿ ಅನಾಹುತ ಆಗ್ಬಾರ್ದು ಅಂತೇಳಿ ಈ ಪಾಸ್ ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಇದ್ರ ಬಗ್ಗೆ ವಿಚಾರವಾಗಿ ನಮ್ಮ ವಕೀಲರಾದ ಗೋಪಾಲ್ ಕೃಷ್ಣ ಅವರು ತಿಳಿಸ್ತಾರೆ. ವಿಧಾನಸೌಧ ಬ್ಯಾಂಕೆಟ್ ಹಾಲಲ್ಲಿ ಮಾನ್ಯ ಶ್ರೀ ಜಸ್ಟಿಸ್ ವಿ ಗೋಪಾಲಗೌಡ ಸಾಹೇಬರ ಒಂದು ಡಾಕ್ಯುಮೆಂಟ್ರಿ, ಅವರ ಬಯೋಗ್ರಫಿ ಬುಕ್ಕನ್ನು ರೈಟರ್ ನಂಜುಂಡ ಸ್ವಾಮಿ ಅಂತ ಬರೆದಿದ್ದಾರೆ. 4:15ಗೆ ಬ್ಯಾಂಕೆಟ್ ಹಾಲಲ್ಲಿ ಇದೇ ಕಾರ್ಯಕ್ರಮ
ಸಾಹೇಬ್ರದ್ದು ಒಂದು ಬಯೋಗ್ರಫಿ ಬುಕ್ ಮತ್ತು ಡಾಕ್ಯುಮೆಂಟರಿ ರಿಲೀಸ್ ಕಾರ್ಯಕ್ರಮನೂ ಇರುತ್ತೆ. ಇವಾಗ ಹೌದಾ? 6ನೇ ತಾರೀಕು ಅವತ್ತಿನ ದಿವಸ ಸಂಜೆ 4:15, 6ನೇ ತಾರೀಕಿನ ಸಂಜೆ 4 ಗಂಟೆಗೆ ಬ್ಯಾಂಕೆಟ್ ಆಫ್ ವಿಧಾನಸೌಧದಲ್ಲಿರುತ್ತೆ. ಎಲ್ಲರೂ ದಯವಿಟ್ಟು ಬರಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಾಧ್ಯಮಗೋಷ್ಠಿ ಕರೆದಿರುವ ಮುಖ್ಯ ಉದ್ದೇಶ ಏನಂತಂದರೆ, ಚಿಂತಾಮಣಿಯಲ್ಲಿ ಅಕ್ಟೋಬರ್ 6ನೇ ತಾರೀಕು ಮಾನ್ಯ ಶ್ರೀ ಜಸ್ಟಿಸ್ ವಿ ಗೋಪಾಲಗೌಡ ಸಾಹೇಬ್ರ 75ನೇ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಈ ಆಚರಣೆ ಮಾಡ್ತಾ ಇದೀವಿ ಅಂದರೆ, ಮುಖ್ಯ ಉದ್ದೇಶ ಏನಂತಂದರೆ, ಈಗಿನ ಕಾಲದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು SDA ಮತ್ತು FDA ಆಗಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಓದಬೇಕು, ಎಷ್ಟು ಮುಂದೆ ಹೋಗಬೇಕು, ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಪ್ರತಿಯೊಂದು ಇರುತ್ತೆ. ಅಂಥದ್ರಲ್ಲಿ ಎಲ್ಲೋ ಹಳ್ಳಿಯಿಂದ ಡೆಲ್ಲಿವರೆಗೂ ಹೋಗ್ಬೇಕು ಅಂತಂದರೆ ಅವರು ಅದ್ರ ಹಿಂದೆ ಇರುವಂಥ ಶ್ರಮ ಅವ್ರದ್ದು ಆಗಿರ್ಬೋದಂಥದ್ದಾಗಿರ್ಬೋದು. ಹಳ್ಳಿಯಿಂದ ಎಲ್ಲೋ ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಡೆಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕಂದ್ರೆ ನೀವು ನಿಜವಾಗ್ಲೂ ಇದು ನಮ್ಮ ತಾಲೂಕಿಗೆ ಕೀರ್ತಿ ತರುವಂಥ ವಿಷಯ. ಅದರಿಂದ ಇಂಥ ಒಬ್ಬ ಗಣ್ಯ ವ್ಯಕ್ತಿದು 75ನೇ ವರ್ಷದ ಅಮೃತ ಮಹೋತ್ಸವ ಮಾಡಬೇಕಂತ ನಾವು ಚಿಂತಾಮಣಿಯಲ್ಲಿ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಕ್ಟೋಬರ್ 6ನೇ ತಾರೀಕು ಬೈಪಾಸ್ ರಸ್ತೆ ಚಿನ್ಸಂದ್ರ ಗ್ರಾಮದ ಹತ್ರ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಹಲವಾರು ಮುಖ್ಯ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆದಂಥ ಸೋಮಣ್ಣವರಾಗಿರ್ಬೋದು, ಅದೇ ರೀತಿ ನಮ್ಮ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂಥ ಪವನ್ ಕಲ್ಯಾಣ್ ಸಾರ್ ಆಗಿರ್ಬೋದು, ಅದೇ ರೀತಿ ನಮ್ಮ ಚಿಂತಾಮಣಿಯ ಮಾಜಿ ಶಾಸಕರಾದಂಥ JK ಕೃಷ್ಣಾರೆಡ್ಡಿ ಅಣ್ಣವರಾಗಿರ್ಬೋದು, ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಕೈಜೋಡಿಸೋದಕ್ಕೆ ರೆಡಿ ಇದ್ದಾರೆ. ಏನಂತಂದರೆ, ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸುತ್ತಮುತ್ತಲಿರುವಂಥ ತಾಲೂಕುಗಳಾಗಲಿ, ನಮ್ಮ ತಾಲೂಕಾಗಲಿ, 2 ಜಿಲ್ಲೆಗಳಿಂದ ಎಲ್ಲ ಜನರು ಬಂದು ಕಾರ್ಯಕ್ರಮನ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಗಲಿದ ಹಿರಿಯ ಸಾಹಿತಿ ಡಾಕ್ಟರ್ SL ಭೈರಪ್ಪನವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಿಗೆರೆ ವತಿಯಿಂದ ನುಡಿ ನಮನ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಕನ್ನಡದ ಕಟ್ಟಾಳು ಹಿರಿಯ ಸಾಹಿತಿಗಳಾದ SL ಭೈರಪ್ಪನವರ ಅಗಲಿಕೆಯ ನಿಮಿತ್ತ ದಿನಾಂಕ 25 ಗುರುವಾರದಂದು ಮೂಡಿಗೆರೆಯ ಪ್ರವಾಸಿ ಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಹಾಗೂ ಹೋಬಳಿ ಘಟಕಗಳು ಹಾಗೂ ಮಹಿಳಾ ಘಟಕ, ಯುವ ಘಟಕ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳು ಡಾಕ್ಟರ್ SL ಭೈರಪ್ಪನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಮೌನಾಚರಣೆಯ ಮೂಲಕ ಸಂತಾಪ ಸೂಚಿಸಿ, ನಂತರ ಅವರ ಕೃತಿಗಳ ಮಹತ್ವಗಳು ಹಾಗೂ ಬರಹಗಳ ವಿಧಿವಿಧಾನಗಳು ಹಾಗೂ ಅವರ ಸಾಹಿತ್ಯ ಆಸಕ್ತಿಯನ್ನ ಹಾಗೂ ಅವರ ಜೀವನ ಶೈಲಿಯನ್ನ ನೆನೆಯುತ್ತಾ ನುಡಿ ನಮನಗಳನ್ನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಹಿರಿಯ ಸಾಹಿತಿಗಳಾದಂತಹ ಹಳೆಕೋಟೆ ರಮೇಶ್ ರವರು ಕೂಡ ಭಾಗಿಯಾಗಿ ಹಿರಿಯ ಸಾಹಿತಿಗಳ ಅಗಲಿಕೆಯ ಸಂತಾಪವನ್ನು ಸೂಚಿಸಿದರು. ನಂತರ ತಾಲೂಕಿನ ಲಾಯನ್ಸ್ ವೃತ್ತದಲ್ಲಿ ಮೇಣದ ಬತ್ತಿಗಳನ್ನು ಹಿಡಿದು ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಪ್ರಕಾಶ್ ಬುತ್ತಿ, ಮೂಡಿಗೆರೆ. ಅಜ್ಜಂಪುರ ತಾಲೂಕು ಮಾಕನಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಬೋಗಿಕೇರಿ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ಮಾಕನಹಳ್ಳಿ ಗ್ರಾಮದಲ್ಲಿ 8.50 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕರಾದ GH ಶ್ರೀನಿವಾಸ್ ಅವರು ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಮಾಕನಹಳ್ಳಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿಗಳ ಅನುದಾನ ಮಂಜೂರು ಮಾಡಿಕೊಡ್ತೇನೆ ಎಂದು ಘೋಷಿಸಿದರು. ಅಲ್ಲದೆ ಗಡಿಹಳ್ಳಿ ಗ್ರಾಮಕ್ಕೆ 10 ಲಕ್ಷ ರೂಪಾಯಿ, ಮುಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗರಗದಹಳ್ಳಿಗೆ 10 ಲಕ್ಷ ರೂಪಾಯಿ, ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಬಾಲ ಗೊಲ್ಲರಹಟ್ಟಿ ಗ್ರಾಮಕ್ಕೆ 15 ಲಕ್ಷ ರೂಪಾಯಿ, ಅರಿಶಿನಘಟ್ಟ ಗ್ರಾಮದಿಂದ ಬುರುಡಿಕಟ್ಟೆ ಗಡಿಯವರೆಗೆ 35 ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಮಾಕನಹಳ್ಳಿ SC ಕಾಲನಿ ರಸ್ತೆ, ಚರಂಡಿ ದುರಸ್ತಿ, ಸ್ಮಶಾನ ಸ್ವಚ್ಛತೆ ಮತ್ತು ಅರಣ್ಯ ಇಲಾಖೆ ಒತ್ತುವರಿ ಮಾಡಿಕೊಂಡಿರುವ ಕೆರೆ ಹಾಗೂ ಸ್ಮಶಾನ ಜಾಗವನ್ನು ಬಿಡಿಸಲು DFO ಜೊತೆ ಮಾತನಾಡ್ತೇನೆ ಎಂದರು. ಈ ಕಾರ್ಯಕ್ರಮದಲ್ಲಿ ದೊಡ್ಡ ಬೋಕಿರೆ ಕೆರೆ
ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಧಮ್ಮ, ಸದಸ್ಯರು ಸುರೇಶ್, ವೀರಭದ್ರಪ್ಪ, ಮಾಜಿ ಅಧ್ಯಕ್ಷ ನೆಜಲಿಂಗಪ್ಪ, ವಿಎಸ್ಎಸ್ಎನ್ ಸದಸ್ಯ ಕೆ ಚೇತನ್, ಮಾಜಿ ಸದಸ್ಯ ನಂಜುಂಡಪ್ಪ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ಪ್ರದೀಪ HE ತರೀಕೆರೆ. ಹಣ ಬಂದಿಲ್ಲ ಅಂತ ಸಲುವಾಗಿ ಕೆಲವು ಕಾರ್ಯಕ್ರಮಗಳು ಯಾಕಾಗ್ತದೆ, ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹಣ ಬಂದ ಕೆಲಸ ಮಾಡಬೇಕು ಅಂತ ಗುತ್ತಿಗೆದಾರರು ತಡ ಮಾಡಿರೋದ್ರಿಂದ ಲೇಟ್ ಆಗಿದೆ. ಇದೇ ರೀತಿ ಎಲ್ಲವೂ ಕೂಡ ಹಂಗೆ ಲೇಟ್ ಆಗಿರೋದು. ಹಿಂದೆ ಈಗ ಇದು ತುಂಬ ಹಿಂದೆನೆ ಆಕ್ಚುಲಿ 1 ವರ್ಷ ಆಗ್ತಾ ಬಂದಿರೋ ದುಡ್ಡು ಈಗ ಕೆಲಸಗಳ ಅಂದರೆ ದುಡ್ಡು ಬಂದೇ ಮಾಡಬೇಕು, ರಿಲೀಸ್ ಆಗಬೇಕು. ಅದು ಹಂತ ರಿಲೀಸ್ ಮಾಡೋದು 25 ಕೋಟಿ ಕೊಟ್ಟಿದ್ರಲ್ಲ ಮೊದಲಿಗೆ 30% ಆಮೇಲೆ ಈಗ 60% ಬಂದು ಇನ್ನೂ 40% ಬರುತ್ತೆ. ಇನ್ನು 6 ಕೋಟಿ ದುಡ್ಡು ಬರಬೇಕು. ಅದಕ್ಕೆ ಬರುತ್ತೆ, ನಾವು ಇದ್ರ ಮೇಲೆ ಎಲ್ಲ ಮಾಡಿಸ್ತಾ ಇದ್ವಿ. ಈಗ ಇದೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಂದು ಹೇಳಿದ್ರೆ ಕೆರೆ ಒತ್ತುವರಿ ಅಳತೆ ಮಾಡಿದ್ದಾರೆ, ತೆರವು ಮಾಡಿಲ್ಲ ಅಂತ. ಒಂದು ಸ್ಮಶಾನವನ್ನು 4 ಎಕರೆ ಚಿಲ್ಲರೆ ಇದೆ, ಅದರಲ್ಲಿ ಗಿಡಗಳು ಹಾಕಿದ್ದಾರೆ, ತೆಗೆಸ್ಬೇಕಿರೋದು ಎಲ್ಲರೂ ಬರ್ಕೊಂಡು ನಾನು ನಿಮಗೆ ಮಾತಾಡಿ ನಿಮ್ಗೆ ವಾಪಸ್ ಮಾಡ್ತೀನಿ ನಿಮ್ಗೆ ಮಾಡ್ತೀನಿ, ಫೋನ್ ಮಾಡ್ತೀನಿ, ಹೇಳ್ತೀನಿ ಏನಾಯ್ತು ಅಂತ ಹೇಳ್ತೀನಿ. ಆಮೇಲೆ ಬಹಳ ಮುಖ್ಯವಾಗಿ ಬರ್ತಿದ್ದಕ್ಕೆಲ್ಲ ಕೇಳಿದ್ದು SC ಕಾಲೋನಿಯ ರಸ್ತೆ ಮತ್ತು ಚರಂಡಿ. ಖಂಡಿತವಾಗಿ SC ಮತ್ತು ಕಾಲೋನಿ ಚರಂಡಿ ಮಾಡಿಕೊಡ್ತೀನಿ. ಹಾಗೂ ಈ ದೇವಸ್ಥಾನಕ್ಕೆ ನೀವು ದುಡ್ಡು ಕೇಳಿದ್ರೆ ನಾನು 5 ಕೊಡ್ತೀನಿ, ಅದು ನೀವು ಶುರು ಮಾಡಿದ್ಮೇಲೆ ಅಂತೇಳಿ ಅದಂತೂ ಸತ್ಯ. ನೀವು ಶುರು ಮಾಡಿದ್ಮೇಲೆ ನಿಮ್ಮ ದುಡ್ಡಿದ ಮೇಲೆ ನಾನು ಕೊಡ್ತೀನಿ. ಯಾಕೆ ದುಡ್ಡು ಕೊಟ್ಟರೆ ನಮ್ಮದು ಹಾಗೆ ಎಡಪ್ಪ ಬಿಡುತ್ತೆ. ನಿಮ್ಗೆ ಸ್ವಲ್ಪ ಆ ದೇವಸ್ಥಾನ ಮಾಡಿದಾಗ ಉಳಿದಿದೆ ಟ್ರಸ್ಟ್ ನಮ್ಮ ಹತ್ರ ಒಂದು 13 ಲಕ್ಷ ದುಡ್ಡು ಉಳಿದಿದೆ. ನೀವು ಕೊಟ್ಟರೆ ಈಗ ಜನಗಳು ಕೊಡಬೇಕು. 13 ಲಕ್ಷಕ್ಕೆ 50 ಲಕ್ಷಕ್ಕೆ ಏನು ಮಾಡಬೇಕು ಅಂತ ನೀವು ಒಂದು ಪ್ರಿಪರೇಷನ್ ಮಾಡಬೇಕು. ಮಾಡಿ ಕೆಲಸ ಶುರು ಆದ್ರೆ ಒಂದು 6 ತಿಂಗಳು ವರ್ಷಕ್ಕೆ ಮುಗಿಸ್ಬಿಡ್ಬೇಕು ಕೆಲಸ. ಗೌರ್ಮೆಂಟಿಂಗ್ ಏನಲ್ಲ. ನೀವು ಅದಕ್ಕೆ ಎಲ್ಲ ರೆಡಿ ಹಿಡ್ಕೊಂಡು ಪಟ ಅರ್ಧ ಮಾಡಿ ದುಡ್ಡಿಲ್ಲ ಅಂತ ಕೈ ಇಳಿಸೋದು, ಕೆಲಸ ಹೊತ್ತಾಗ ಹೋಗೋದು, ಮತ್ತು ಇದಕ್ಕೆ ಆಗ್ಬೋದು. ಒಂದ್ಸತಿ ಹಿಡಿದು ಬಿಡ 6 ತಿಂಗಳು 8 ತಿಂಗಳು ಮುಗಿಸ್ಬಿಡೋ ಕೆಲಸ ದೊಡ್ಡ ವಿಚಾರ ಅಲ್ಲ. ಮುಗಿಸ್ಬೋದು. ಮುಗ್ಸಂಗೆ ಲೆಕ್ಕಾಚಾರ ಮಾಡ್ಕೊಳ್ಳಿ. ನಮ್ಮ ದುಡ್ಡು ಕೊಡ್ತೀನಿ. ಈ ನಮ್ಮ ದುಡ್ಡು ತರಾದ ಕೆಲವರು ಮಾತು ಕೊಟ್ಟರಿಗೆ ಕೈಯಿಂದ ಕೊಟ್ಟು ಆಮೇಲೆ ದುಡ್ಡು ತಗೊಳ್ಳೋದು ಎಲ್ಲ ಮಾಡಿಬಿಡ್ತೀವಿ. ಹಂಗೇನ ಇದ್ರೆ ಮಾಡೋಣ. ಒಟ್ಟು ಹೇಳಿದ್ವಿ, ಮಾಡ್ಕೊಡ್ತೀವಿ. ಇಷ್ಟು ಇಲ್ಲಿ ಬೇಡಿಕೆಗಳು. ಖಂಡಿತವಾಗಿ ಹೇಳಿದ್ದೆಲ್ಲವನ್ನೂ ಕೂಡ ಮಾಡ್ಕೊಡ್ತೀನಿ. ಈಗ ಹೋಗ್ತಾನೆ ಮತ್ತೆ ನಿಮ್ಗೆ ಯಾರಿಗೂ ಫೋನ್ ಮಾಡ್ತೀನಿ. ಫಾರೆಸ್ಟ್ ಏನೊಂದು PFO ಮಾತಾಡ್ತೀನಿ, ಆಯಿತಾ? ಬೇಕಾದ್ರೆ ಒಂದು ಲೆಟ್ರು ಬರ್ತಾರೆ, ಒಳ್ಳೇದು. ಈ ಥರ ಮಾಡಿಲ್ಲ ನೀವು ಅಂತ ಹೇಳಿಬಿಟ್ಟು ಲೆಟ್ರು ಅಲ್ಲ, ನನ್ನಿಂದ ಹೋಗ್ಬೇಕು. ಮಾಡಿಸಿದ್ರೆ ಅವು DFO ಮಾಡಿಸಿ ಕಾಪಿ ACF ಆಯಿತು ಅವಾಗ ಮಾಡ್ತಾರೆ. ಈಗ ಬಾಯಿನಗಳದ್ದು ಅವರು ಯಾಕೆ ಮಾಡಲಿ ಅಂತ ಅದು ಹೇಳ್ಬೋದು. ಅದರಿಂದ ಅವೆಲ್ಲ ಮಾಡ್ಕೊಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ನಾವು ಅದ್ರ ಕೆಲಸಗಳು ಮಾಡಿದ್ವಿ. ಕೆಲಸ ಇರ್ಬೋದು, ಲೈಬ್ರರಿ ಇರ್ಬೋದು, ರಸ್ತೆಗಳಿರ್ಬೋದು, ಎಲ್ಲ ಮಾಡಿದ್ದೀವಿ. ಇದು ಮುಂದೆ ಸದ್ಯದ್ರಾಗ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಚುನಾವಣೆ ಇಲ್ಲ, ಯಾವ ಬರುತ್ತೆ ಗೊತ್ತಿಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಓಟ್ ಕೊಡಿ. ಇನ್ನೊಂದು ಮುಖ್ಯ, ಮುಂದಿನ ಚುನಾವಣೆಗಳು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನಮ್ಮ ಕೈ ಬಿಡಬೇಡಿ. ಎಲ್ಲದೂ ಕೂಡ ನಾವು ಕೆರೆಗಳು ತುಂಬಿಸೋದು. ಟಾಲಿವುಡ್ನ ಪವರ್ ಸ್ಟಾರ್ ಹಾಗೂ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ನಟ ಪವನ್ ಕಲ್ಯಾಣ್ ಅಭಿನಯದ OG ಸಿನಿಮಾ ಬಿಡುಗಡೆಗೊಂಡು ಭರ್ಜರಿ ಪ್ರದರ್ಶನ ಕಾಣುತ್ತಿದ್ದು, ಬೆಂಗಳೂರಿನ ವರ್ತೂರು ವಿನಾಯಕ ಚಿತ್ರಮಂದಿರದ ಬಳಿ ಪವನ್ ಕಲ್ಯಾಣ್ ಅಭಿಮಾನಿಗಳ ಬಳಗ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ OG ಸಿನಿಮಾ ಅದ್ದೂರಿಯಾಗಿ ಶತದಿನೋತ್ಸವ ಆಚರಿಸಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ವರ್ತೂರಿನ ಪವನ್ ಕಲ್ಯಾಣ್ ಅಭಿಮಾನಿ ಬಳಗದ ವೆಂಕಿ ಬಾಸ್, ವಕೀಲ ರಾಜೇಶ್ ಹಾಗೂ ಮಧು, ಕೃಷ್ಣಮೂರ್ತಿ, ರಾಕಿ, ಕಿರಣ್, ಅನಿಲ್, ದೇವು, ಅರುಣ್ ಮತ್ತು ನವೀನ್, ಯಶ್ ಮತ್ತು ನವೀನ್ ಚಿಟ್ಟಿ, ನಂದೀಶ್, ಶಶಿ ವಿಕಾಸ್, ಸೂರ್ಯ ಮತ್ತು ವಿನಯ್ ಹಾಗೂ ಇತರೆ ಸ್ನೇಹಿತರು ಸಂಭ್ರಮಾಚರಣೆ ನಡೆಸಿ ಚಿತ್ರವು ಶತದಿನೋತ್ಸವ ಆಚರಿಸಲೆಂದು ಶುಭ ಹಾರೈಸಿದರು.
ನಾವು ಸಿನಿಮಾಗೆ ಮಾತ್ರ ಅಭಿಮಾನಿ ಅಲ್ಲ, ನಾವು ಪವನ್ ಕಲ್ಯಾಣದ ಪ್ರಾಣ, ಅವ್ರ ಜೀವ ಕೊಡ್ತೀರಿ. ಅವರು ಡೆಪ್ಯೂಟಿ CM, ನೆಕ್ಸ್ಟ್ ಆಂಧ್ರ CM, ನೆಕ್ಸ್ಟ್ ಇಂಡಿಯಾಗೆ PM. ಅಭಿಮಾನಿಗಳು ಯಾವ ರೀತಿ ಈ ಮೂವಿ ಎಷ್ಟು ಎಕ್ಸ್ಪೆಕ್ಟೇಷನ್ ಅಂತ ಇವ್ರು ನೋಡ್ತಿರ್ಬೋದು ಹಾಫ್ ಅನ್ ಅವರ್ ಮುಂದೆ ಫ್ಯಾನ್ಸು ಎಲ್ಲರೂ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ಅಂತೇಳಿ, ಈ ಮೂವಿ ಯಾವ ಥರ ಹಿಟ್ ಆಗಬೇಕು ಅಂತ ಎಲ್ಲ ಫ್ಯಾನ್ಸ್ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ರಾಕಿ ಮೈನು ಇದ್ದು ತುಂಬ ಅಭಿಮಾನಿ, ತುಂಬ ಅಭಿಮಾನಿ ನಮ್ಮ ರಾಕಿ ಅಂತ ಒಡ್ತೂರು, ನಾವೆಲ್ಲ ಒಡ್ತೂರು ಅಭಿಮಾನಿಗಳು. ಡೆಪ್ಯೂಟಿ CM ತುಂಬ ಖುಷಿ ಇದೆ. ಆಮೇಲೆ ನೆಕ್ಸ್ಟು ಇದು OG ಫಿಲ್ಮ್ ಯಾವ ರೇಂಜ್ ಆಲ್ರೆಡಿ ನಮಗೆಲ್ಲ ನ್ಯೂಸ್ ಬಂದಿದೆ ಯಾವ ಥರ ಮೂವಿ ಹಿಟ್ ಆಗಿದೆ ಅಂತೇಳಿ. ಒಳ್ಳೆ ಹಿಟ್ಟಾಗೋ ಫಿಲಮ್ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ಎಲ್ಲ ಆಚರಣೆ ಎಲ್ಲ ಇಟ್ಟು ಎಲ್ಲ ಅಭಿಮಾನಿಗಳು ಸಹ ಪವನ್ ಕಲ್ಯಾಣ್ ಅರ್ಪಿಸ್ತಾರೆ ಅಂತ ಅನ್ಕೊಂಡಿದ್ದೀವಿ. ಅವ್ರು ಇವತ್ತಿನ ದಿನ ಏನು ಆಂಧ್ರ ಪ್ರದೇಶದ DCM ಆಗಿರ್ಬೋದು, ಆದರೆ ಅವರು ಜನಗಳಿಗೋಸ್ಕರ ಈ ದುಡ್ಡಲ್ಲಿ ಏನು ಬರುತ್ತೋ ಆ ದುಡ್ಡೆಲ್ಲ ಜನಗಳಿಗೋಸ್ಕರ ಅರ್ಪಣೆ ಮಾಡಬೇಕು ಅಂತ. ಇದರಲ್ಲಿ ಅವ್ರಿಗೇನು ಫಿಲಮ್ ಮಾಡಿದ್ರೆ ಅವ್ರಿಗೇನು ಅವ್ರು ಕೊಡ್ತಾರೋ ಫಿಲಮ್ಗೆ ಆ ದುಡ್ಡೆಲ್ಲ ತನ್ನ ಜನಸೇನಾ ಪಾರ್ಟಿಗೆ ಮುಖ್ಯವಾಗಿರ್ತದೆ ಅಂತ ಹಿಂದೆನೇ ಹೇಳಿದ್ದಾರೆ ಅವರು. ಹಾಗಾಗಿ ಅವ್ರಿಗೆ ನಾವು ಧನ್ಯವಾದಗಳು ತಿಳಿಸ್ತೀವಿ. ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗಿಂದ ಪವನ್ ಕಲ್ಯಾಣ್ ಫ್ಯಾನು, ಇವಾಗಿಂದ ಅಲ್ಲ. ಅವರು ಅಕ್ಕಡಮ್ಮ ಇಕ್ಕಡಪ್ಪ ಈ ಮೊದಲನೇ ಫಿಲಮಿಂದಾನು ಇವಾಗವರೆಗೂ ಫ್ಯಾನೇ. ಪ್ರತಿಯೊಂದು ಫಿಲಮು ಕೂಡ ರಿಲೀಸ್ ನಾನು ನೋಡ್ಕೊಂಡೇ ಬರ್ತಾ ಇದ್ದೀನಿ. ಪ್ರತಿಯೊಂದು ಫಿಲಮನ್ನು ನಾವು ಒತ್ತೂರಲ್ಲೇ ನೋಡ್ತಾ ಇದ್ದೀವಿ. ಅವಾಗಿಂದ ನಾನು ಪವನ್ ಕಲ್ಯಾಣ್ ಅವರು ನಮಗೆ ತುಂಬ ಅಭಿಮಾನಿ. ಹಾಗಾಗಿ ಅವ್ರಿಗೆ ನಾವು ಈ ಫಿಲಮು 100 ವರ್ಷ 112 ಪವನ್ ಕಲ್ಯಾಣ್ ಅವರ ಈ ಸಿನಿಮಾ OG ಸಿನಿಮಾ 100 ದಿನ ಶತ ದಿನೋತ್ಸವವನ್ನು ಆಚರಿಸಿದೆ ಅಂತೇಳಿ ಇದರಲ್ಲಿ ಹೇಳ್ತೀನಿ. ಜೈ ಪವನ್ ಕಲ್ಯಾಣ್. ಖಾಸಗಿ ಪಿಜಿಯಲ್ಲಿ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವು. ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ವಿದ್ಯಾರ್ಥಿನಿ. ನೇಣು ಬಿಗಿದುಕೊಂಡ ದೃಶ್ಯ ಕಂಡುಬಂದು ಓಡೋಡಿ ಪಿಜಿಯಿಂದ ಹೊರಗೆ ಬಂದ ಇತರೆ ವಿದ್ಯಾರ್ಥಿನಿಯರು. ಒಳಗೆ ದೌಡಾಯಿಸಿ ಹೋದ ಸೆಕ್ಯೂರಿಟಿ ಗಾರ್ಡ್. ಸ್ಥಳದಲ್ಲಿ ಜಮಾಯಿಸಿದ ವಿದ್ಯಾರ್ಥಿಗಳ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ನೇಣು ಬಿಚ್ಚಿ ಆಸ್ಪತ್ರೆಗೆ ಸಾಗಿಸಿದ ಪಿಜಿ ಸಿಬ್ಬಂದಿ. ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ನಿನ್ನೆ ಸಂಜೆ ನಡೆದ ಘಟನೆ. ಸೀಮಾ ರಾಠೋಡ 17 ವರ್ಷದ ಮೃತ ವಿದ್ಯಾರ್ಥಿನಿ. ಬಾಗಲಕೋಟೆ ವಾಗ್ದೇವಿ PU ಕಾಲೇಜ್ ಪ್ರಥಮ ವರ್ಷ ಸೈನ್ಸ್ ವಿದ್ಯಾರ್ಥಿನಿ. ಪಿಜಿಯಿಂದ ಜಿಲ್ಲಾಸ್ಪತ್ರೆಗೆ ತಂದ ನಂತರ ಮೃತಪಟ್ಟಿದ್ದು ಖಚಿತ. ಮರಣೋತ್ತರ ಪರೀಕ್ಷೆಗೆ ಶಿಫ್ಟ್ ಆದ ವಿದ್ಯಾರ್ಥಿನಿ ಮೃತದೇಹ. ಶವಾಗಾರದ ಮುಂದೆ ಸೀಮಾ ಕುಟುಂಬಸ್ಥರ ಕಣ್ಣೀರು. ಪಿಜಿ ಸಿಬ್ಬಂದಿಯ ವಿರುದ್ಧವೇ ಆಕ್ರೋಶ. ಮಗಳ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಕುಟುಂಬಸ್ಥರು. ಸುನಗಾ ತಾಂಡದ ವಿದ್ಯಾರ್ಥಿನಿ ಸೀಮಾ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಸುನಗಾ ತಾಂಡ. ನಮಗೆ ಪಿಟ್ಸ್ ಬಂದಿದೆ ಎಂದು ಕರೆ ಮಾಡಿದ್ರು, ನಂತರ ನೇಣು ಹಾಕಿಕೊಂಡಿದ್ದಾಳೆ ಅಂತಿದ್ದಾರೆ. ಸಾವಿನಲ್ಲಿ ಸಂಶಯವಿದೆ, ಸೂಕ್ತ ತನಿಖೆ ಆಗಲೇಬೇಕು ಎಂದು ಕುಟುಂಬಸ್ಥರ ಆಗ್ರಹ. ನವನಗರ ಪೊಲೀಸರು ಕೂಡಲೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವರದಿ ಶಿವಕುಮಾರ್ ಕೆಂಬಾವಿ ಹಿರೇಮಠ, ಜಿಲ್ಲಾ ವರದಿಗಾರರು ಬಾಗಲಕೋಟೆ. ಚೇಂಜ್ ಮಾಡ್ರಿ, ನಾವು ತೆಗಿಯುತ್ತ ನಾವು ಓಪನ್ ಮಾಡುವಂಗಿಲ್ಲ. ಚೇಂಜ್ ಮಾಡ್ರಿ. ವಾಗ್ದೇವಿ ಹಾಸ್ಟೆಲ್ ಸೇಲ್ಸ್. My daughter is murdered. First PUC Seema Rathod, Matappa Rathod at Sunag LT1. Enquiry immediately. Seize it. Wagdevi Hostel and College, seize it. Immediately seize it. Where is police? Where is police? I will complaint. Where is police? Please, police. Immediately in City Hospital. I will complaint. Devi Hostel. Please call me police. Seema Rathod murder. Seema Rathod mother. I am Shakuntala Mantappa Rathod. Please call police. Please call police. Yes, outside.
ಏನು ಎಂಟೂರಿ ಮೊದಲು ನಾನು ನಮ್ಮ ಮಗಳು ನೋಡ್ಬೇಕು ಸರ್ ಏನಾಗಿದೆ ಅಂತ ಹೇಳಿ ನಾನು ನೋಡ್ತೀನಿ ಸರ್ ನನ್ನ ಮೊಬೈಲ್ ನಂಗೆ ನೋಡೋ ಪರ್ಮಿಷನ್ ಕೊಡ್ತೀನಿ ಸರ್ ಹಾಂ ನಾನು ನಮ್ಮ ಮಗಳು ನೋಡ್ತೀನಿ ವಾರ್ಡನ್ sub come with in city hospital near. I talk to you. Immediately come. Principal, where is principal? Work there is principal. Immediately come with you. I will talk to you. ತರೀಕೆರೆ ತಾಲೂಕಿನ ಹೊಸಹಳ್ಳಿ ತಾಂಡ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಕಾರ್ಯಾಚರಣೆ ತರೀಕೆರೆ ತಾಲೂಕಿನ ಹೊಸಹಳ್ಳಿ ತಾಂಡ್ಯ ಗ್ರಾಮದಲ್ಲಿ ಜೋರಾಗಿ ಮುಂದುವರಿಯುತ್ತಿದೆ. ಈ ಸಮೀಕ್ಷೆಯ ಭಾಗವಾಗಿ ಹೊಸಹಳ್ಳಿ ತಾಂಡ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದಂತಹ ರುದ್ರಪ್ಪ ಬಿಸಿ ಅವರು ಮನೆ ಮನೆಗೆ ತೆರಳಿ ಕುಟುಂಬಗಳ ವಿವರಗಳನ್ನು ದಾಖಲಿಸುವ ಮೂಲಕ ಶ್ರಮಪಟ್ಟು ಕಾರ್ಯನಿರ್ವಹಿಸುತ್ತಿದ್ದಾರೆ. ಗ್ರಾಮಸ್ಥರಿಂದ ಸಮೀಕ್ಷೆಗೆ ಉತ್ತಮ ಸಹಕಾರ ದೊರೆಯುತ್ತಿದ್ದು, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಹಾಗೂ ಶೈಕ್ಷಣಿಕ ಹಕ್ಕುಗಳ ಬಲವರ್ಧನೆ ಈ ಸಮೀಕ್ಷೆ ಮಹತ್ತರ ಪಾತ್ರ ವಹಿಸಲಿದೆ ಎಂದು ಎಸ್ಡಿಎಂಸಿ ಅಧ್ಯಕ್ಷ ರಮೇಶ್ ನಾಯ್ಕ ಹೇಳಿದರು. ವರದಿ ಪ್ರದೀಪ್ HE ತರೀಕೆರೆ. ಈ ಒಂದು ಗ್ರಾಮದಲ್ಲಿ ಹಿಂದುಳಿದ ವರ್ಗ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ನಡೆಯುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಾವಿಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಬಂದಿದ್ದು, ಪ್ರತಿ ಕುಟುಂಬದವರು ಸಹ ಒಂದು ಎಲ್ಲ ಮಾಹಿತಿಯನ್ನು ಸರಿಯಾಗಿ ನೀಡ್ತಾ ಇದ್ದಾರೆ. ನಮಗೆ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಅದೇ ನಮಗೆ ಸಮಸ್ಯೆ ಆಗ್ತಾ ಇರೋದು. ಸಮಸ್ಯೆ ಮಾಡಲಿಕ್ಕೆ ಅದನ್ನು ನಾವು ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಭಾರಿ ಪ್ರಾಬ್ಲಮ್ ಆಗ್ತಾ ಇರೋದು, ಅದು ಸರಿಯಾಗಿ ಸಿಗ್ತಾ ಇಲ್ಲ. ಅದನ್ನು ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಉಜ್ಜಿನಿ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ಗೌರಮ್ಮ ಬಿ ಅವಿರೋಧವಾಗಿ ಆಯ್ಕೆ. ಹೌದು, ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಿನಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಉಪಾಧ್ಯಕ್ಷರ ಚುನಾವಣೆ ನಡೆಸಲಾಯಿತು. ಈ ಚುನಾವಣೆ ಪ್ರಕ್ರಿಯೆಯನ್ನು ಚುನಾವಣೆ ಅಧಿಕಾರಿ ತಹಸೀಲ್ದಾರ್ ಅಮರೀಶ್ ಜಿಕ್ಕಿ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಸಿ ಉಮಾಪತಿಯವರುಗಳು ನೇತೃತ್ವದಲ್ಲಿ ದಿನಾಂಕ 25/9/2025 ಚುನಾವಣೆ ನಡೆಸಲಾಯಿತು. ಈ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 22 ಸದಸ್ಯರಿದ್ದು, ಈ ಚುನಾವಣೆಯಲ್ಲಿ 16 ಸದಸ್ಯರು ಪಾಲ್ಗೊಂಡು ಉಪಾಧ್ಯಕ್ಷ ಸ್ಥಾನಕ್ಕೆ ನೂತನ ಉಪಾಧ್ಯಕ್ಷರಾಗಿ ಗೌರಮ್ಮ ಬಿ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಿ ಚೌಡಪ್ಪ, ಸದಸ್ಯರಾದ ಮಲ್ಲಕ್ಕ, ನಾಗರತ್ನಮ್ಮ, ಭಾಗ್ಯಮ್ಮ, ಶಕೀಲಾ ಬಿ, ಬಸಮ್ಮ, ಶಿವಗಂಗಮ್ಮ, ಓರೇಕಾ, ಮುಪ್ಪನಿಪ್ಪ, ಮಂಜುನಾಥ್ ಸ್ವಾಮಿ, ಕೆ ಪರುಸಪ್ಪ, ಜುಂಜಿ ಪರುಸಪ್ಪ, ಬಿ ಚಂದ್ರಪ್ಪ, ರವಿ ವೈ ನಾಗೇಂದ್ರಪ್ಪ ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾದಂತಹ ಕೆ ಮಂಜಪ್ಪ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ಚಿಗಟೇರಿ ಜಯಪ್ಪ, ವಿಜಯನಗರ. ಏಳು ದಿನಗಳ ಕಾಲ ಭಾರೀ ಮಳೆ. ಅಕ್ಟೋಬರ್ 1ರವರೆಗೆ ಮಳೆ ರಾಜ್ಯದಲ್ಲಿ
ಅಬ್ಬರ ಮುಂದುವರಿಯಲಿದ್ದು ಅಕ್ಟೋಬರ್ 1ರಿಂದ 16 ಜಿಲ್ಲೆಗಳಲ್ಲಿ ಹೆಚ್ಚುವರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳಾದಂತಹ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ವಿಜಯಪುರ, ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಬಾಗಲಕೋಟೆ, ಧಾರವಾಡ ಹಾಗೂ ಮಲೆನಾಡು ಭಾಗದ ಜಿಲ್ಲೆಗಳಾದಂತಹ ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ಈ 16 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉಳಿದಂತೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, ಗದಗ ಜಿಲ್ಲೆಗಳಲ್ಲಿಯೂ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂದಿನ 48 ಗಂಟೆಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಹಗುರ ಮಳೆಯಾಗಲಿದೆ. ಸೆಪ್ಟೆಂಬರ್ 27ರಿಂದ ಹೆಚ್ಚು ಮಳೆ ಸುರಿಯಲಿದೆ ಎಂದು ಇಲಾಖೆ ಅಂದಾಜಿಸಿದೆ. ಯೆಲ್ಲೋ ಅಲರ್ಟ್ ಘೋಷಿಸಲಾಗಿರುವ ಜಿಲ್ಲೆಗಳಲ್ಲಿ 120 ಮೀಟರ್ವರೆಗೆ ಮಳೆಯಾಗುವ ಸಾಧ್ಯತೆ ಇದೆ. ಗದಗ ಜಿಲ್ಲೆ ರೋಣ ತಾಲೂಕು ಹೊಳೆ ಆಲೂರು ಹೋಬಳಿಯ ಅಮರಗೋಳ ನವಗ್ರಾಮದಲ್ಲಿ ಸುಮಾರು 40 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಉದ್ಘಾಟನೆಯನ್ನ ನರಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸಿಸಿ ಪಾಟೀಲ್ ಅವರು ನೆರವೇರಿಸಿದರು. ವ್ಯವಸ್ಥೆಯ ಪರಿಣಾಮಕಾರಿಯಾಗಿ ಜಾರಿಯಾಗಿ ಸ್ಥಳೀಯ ಸಂಪನ್ಮೂಲ ಸದ್ಬಳಕೆ ಮಾಡಿಕೊಳ್ಳುವುದರ ಮೂಲಕ ಜನಸಾಮಾನ್ಯರಿಗೆ ಮೂಲಭೂತ ಸೌಲಭ್ಯಗಳನ್ನು ಸ್ಥಳೀಯ ಸಂಸ್ಥೆಗಳು ಪಾರದರ್ಶಕವಾಗಿ ಒದಗಿಸಿದರೆ ಮಾತ್ರ ಗಾಂಧೀಜಿಯವರ ರಾಮರಾಜ್ಯದ ಕನಸು ಸಾಕಾರವಾಗುತ್ತದೆ ಎಂದು ಶಾಸಕ ಸಿಸಿ ಪಾಟೀಲ್ ಹೇಳಿದರು. ಅಮರಗೋಳ ನವಗ್ರಾಮದಲ್ಲಿ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮಗಳು ಅಭಿವೃದ್ಧಿಯಾಗಬೇಕಾದರೆ ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಮಾತ್ರ ರಾಜಕಾರಣ ಮಾಡಬೇಕು. ನಂತರ ಪಕ್ಷಾತೀತವಾಗಿ ಹಾಗೂ ಪ್ರಾಮಾಣಿಕವಾಗಿ ಜನರಿಗೆ ಮೂಲ ಸೌಲಭ್ಯ ಒದಗಿಸಲು ಶ್ರಮಿಸಬೇಕು. ನರಗುಂದ ಮತಕ್ಷೇತ್ರದಲ್ಲಿ ಹಿಂದೆ ಭೀಕರ ಮಲಪ್ರಭಾ ಪ್ರವಾಹ ಬಂದು 17 ಗ್ರಾಮಗಳ ಜನರು ಮನೆ ಕಳೆದುಕೊಂಡು ನಿರ್ಗತಿಕರಾದಾಗ ನನ್ನ ನೇತೃತ್ವದಲ್ಲಿ ನವಗ್ರಾಮ ನಿರ್ಮಿಸಿ ಸೂರು ಕಲ್ಪಿಸಲಾಗಿದೆ. ಇದನ್ನೆಲ್ಲ ಮಾದರಿಯಾಗಿಟ್ಟುಕೊಂಡು ಆಗಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನ ರಾಜ್ಯದಲ್ಲಿ 289 ನವಗ್ರಾಮ ನಿರ್ಮಿಸಿದರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶರಣಮ್ಮ ಸಾಸ್ವಿಹಾಳ್, ಉಪಾಧ್ಯಕ್ಷೆ ರೇಣುಕಾ ಪಡಿಯಪ್ಪನವರ, ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್ ಕಂದಕೂರ್, ಬಸವಂತಪ್ಪ ತಳವಾರ, ಮುತ್ತಣ್ಣ ಜಂಗನ್ನವರ್, ನಿಂಗಪ್ಪ ಮೇಟಿ, ಸೋಮು ಗಾಡಗೊಳ್ಳಿ, ಸೋಮಶೇಖರ್ ಚೇರದ್, ಶರಣು ಚಲವಾದಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್ ಡೊಳ್ಳಿನ್, ಪಂಚಾಯತ್ ರಾಜ್ ಇಲಾಖೆಯ ಇಂಜಿನಿಯರ್ ವಿಜಯ್ ಗೌಡರ್ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗ ಹಾಗೂ ಸದಸ್ಯರು ಮತ್ತು 4 ಗ್ರಾಮಗಳ ಹಿರಿಯ ಮುಖಂಡರು, ಪಕ್ಷದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಅರುಣ. ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ ಜಾರಿಗೆ ತಂದಿದ್ದು. ನಾನು ಒಂದು ಮಾತನ್ನು ಪದೇ ಪದೇ ಹೇಳ್ತೇನೆ. ನಾನು ಚುನಾವಣೆಗೆ ನಿಂತಾಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ. ಹರೀಶ್ ಬಂದ ಮೇಲೆ ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯ ಇರ್ತೇನೆ. ಆದರೆ ಹರೀಶ್ ಬಂದ ಮೇಲೆ ನಾನು ನರಗುಂದ ವಿಧಾನಸಭಾ ಮತಕ್ಷೇತ್ರದ ಶಾಸಕ. ಹಾಗೆ ಗೌರವಾನ್ವಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಚುನಾವಣೆಯಲ್ಲಿ ನಿಮಗೆ ಪಕ್ಷ ಇರೋದಿಲ್ಲ. ಆದರೆ ಒಂದೊಂದು ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ನೀವು ಹರೀಶ್ ಬರ್ತೀರಿ. ಹರೀಶ್ ಬರೋ ಮಟ್ಟ ಒಂದೊಂದು ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಹರೀಶ್ ಬರ್ರಿ. ಆದರೆ ಹರೀಶ್ ಬಂದಿಂದ ಅಮರಗೋಳ ಗ್ರಾಮದ 5 ಗ್ರಾಮಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡುವ ಸದಸ್ಯರು ಅನ್ನುವಂಥ ಮನೋಭಾವನೆಯನ್ನು ತಾವಿಟ್ಕೋಬೇಕು. ನಾನು ಹಲವಾರು ಚುನಾವಣೆಗಳಲ್ಲಿ ಹೇಳಿದ್ದೇನೆ. ವಿಶೇಷವಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಅಥವಾ ಶಾಸಕರ ಹೆಸರು ಎಲ್ಲಿ ಕೆಡ್ತೈತೆ ಅಂದ್ರೆ ಈ ಆಶ್ರಯ ಮನೆಗಳನ್ನು ಹಂಚುವಂಥ ಸಂದರ್ಭದಲ್ಲಿ ಮೊದಲು ಏನು ಮಾಡ್ತೇವೆ, ನಮ್ಮಂತಕ್ಕೆ ಅವನೋ ಬರ್ತಾನೆ, ನಾನು PDOಗೋ ನಮ್ಮ ಯುವ ಸಾಹೇಬರಿಗೋ ಹೇಳ್ತೇನೆ, ನೀವೇನು ಮಾಡ್ತೀರಿ, ನಿಮ್ಮ ಸಂಬಂಧಿಕರು, ನಿಮ್ಮ ಮನೆಯಾಗಿರೋರು, ದುಡಿಯೋರು, ಅವರು ಇವರು ಮನೆ ಹಾಕುವಂಥ ಪ್ರಯತ್ನ ಮಾಡ್ತೀವಿ. ನಾವು ಊರ ಹೆಸರು ಹೇಳೋದಿಲ್ಲ. 2007-09 ಬಾಗಲಕೋಟೆ ಜಿಲ್ಲೆ ಎಳಕಲ್ ನಗರದ ಅಂಜುಮನ್ ಸಂಸ್ಥೆಯ ಅವಧಿ ಮುಗಿದಿದ್ದು ಹಾಗೂ ಸಂಸ್ಥೆಯ ಮೇಲೆ ಕೆಲವರು ಹಲವಾರು ದೂರುಗಳನ್ನು ಮತ್ತು ಅಂಜುಮನ್ ಸಂಸ್ಥೆಗೆ ಚುನಾವಣೆ ನಡೆಸುವಂತೆ ಆಗ್ರಹಿಸಿ ಪಟ್ಟಣದ ಸಾಮಾಜಿಕ ಹೋರಾಟಗಾರರಾದಂತಹ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಗೆ ದೂರು ಸಲ್ಲಿಸಿದರು.
ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಇದನ್ನೆಲ್ಲ ಗಮನಿಸಿ ಸೋಮವಾರ ಹುನಗುಂದ ತಾಲೂಕು ತಹಸೀಲ್ದಾರ್ ಪ್ರದೀಪ್ ಕುಮಾರ್ ಅವರನ್ನ ಆಡಳಿತಾಧಿಕಾರಿಯಾಗಿ ನೇಮಿಸಿ ಆದೇಶ ಹೊರಡಿಸಿದ್ರು. ಆದೇಶದಲ್ಲಿರುವ ಪ್ರಕಾರ ಹುನಗುಂದ ತಹಸೀಲ್ದಾರ್ ಅಧಿಕಾರ ಸ್ವೀಕರಿಸಲು ನಿನ್ನೆ ಸುಮಾರು 12 ಗಂಟೆಗೆ ಆಗಮಿಸಿದ್ರು. ಅಲ್ಲಿ ಅಂಜುಮನ್ ಸಂಸ್ಥೆಯ ಮುಖ್ಯ ದ್ವಾರಕ್ಕೆ ಬೀಗ ಜಡಿಯಲಾಗಿತ್ತು. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅಥವಾ ಯಾವುದೇ ಸಿಬ್ಬಂದಿ ವರ್ಗದವರು ಇರಲಿಲ್ಲ. ನಂತರ ಫೋನ್ ಕರೆ ಮಾಡಿದ್ದಾಗ ಒಬ್ಬೊಬ್ಬರಾಗಿ ಜಮಾಯಿಸಿದ್ರು. ಗೇಟ್ ಬೀಗದ ಕೈ ನಮ್ಮಲ್ಲಿಲ್ಲ ಹೇಳಿ ಸುಮಾರು 2 ಗಂಟೆಗಳ ಕಾಲ ತಹಸೀಲ್ದಾರ್ ಅವರನ್ನ ಕಾಯಿಸಿದ್ರು. ನಂತರ ಒಬ್ಬ ಬಂದು ಗೇಟ್ ಚಾವಿ ಇಲ್ಲ, ಹೊಸ ಆಫೀಸ್ ಚಾವಿ ಇದೆ ಎಂದು ಹೇಳಿ ಬಾಗಿಲು ತೆಗೆದ. ನಂತರ ತಹಸೀಲ್ದಾರ್ ಅವರು ಅಲ್ಲಿನ ಪರಿಸ್ಥಿತಿ ಚಲನವಲನ ಗಮನಿಸಿ ಕೆಲವೊಂದು ಸೂಚನೆಗಳನ್ನು ನೀಡಿ ತಮ್ಮ ಕಚೇರಿಗೆ ತೆರಳಿದ್ರು. 6 ತಿಂಗಳ ಅವಧಿಗೆ ಆಡಳಿತಾಧಿಕಾರಿ ನೇಮಿಸಲಾಗಿದ್ದು 6 ತಿಂಗಳಲ್ಲಿ ಸಂಸ್ಥೆಗೆ ಚುನಾವಣೆ ನಡೆಸುವ ಜವಾಬ್ದಾರಿ ತಹಸೀಲ್ದಾರ್ ಮಾಡಬೇಕಾಗಿದೆ. ಚುನಾವಣಾ ಫಲಿತಾಂಶ ಪ್ರಕಟವಾಗಿ ಹೊಸ ಆಡಳಿತ ಮಂಡಳಿ ನೇಮಕವಾಗುವವರೆಗೂ ತಹಸೀಲ್ದಾರರಿಗೆ ಮುಂದುವರಿಯಲಿದ್ದಾರೆ ಎಂದರು. ನ್ಯೂಸ್ ರಿಪೋರ್ಟ್ ಶಿವಕುಮಾರ್ ಕೆಂಬಾವಿ, ಹಿರೇಮಠ, ಜಿಲ್ಲಾ ಪ್ರತಿಕಾರರು, ಬಾಗಲಕೋಟೆ. ಸ್ಟೇಷನರಿ ರಿಜಿಸ್ಟರ್ಸ್, ಒಂದಿಷ್ಟು A4 ಸೈಜ್ ಪೇಪರ್ಸ್ ಏನಿದೆ ಪ್ರಿಂಟ್ಔಟ್ ಮಾಡ್ಕೊಂಡು ಬರ್ತೀರಿ, ಟೈಪ್ ಮಾಡ್ಕೊಂಡು ಪ್ರಿಂಟ್ಔಟ್ ಅವರೆಲ್ಲ ಮಾಡ್ಕೊಡ್ತಾರೆ. ಮೆಟೀರಿಯಲ್ಸ್ ಕೊಡ್ತಾರೆ. ನೀವು ಅಫಿಷಿಯಲ್ ಏನಂದ್ರೆ ಕ್ಲರಿಕಲ್ ವರ್ಕ್ ಮಾಡ್ಕೊಂಡು ಪಟ್ಟೆ ಹೋಗ್ರು. ಇಲ್ಲ ನಾವೇ ಅಲ್ಲಿ ಬರ್ತೇವೆ. ಗೊತ್ತಾಯ್ತು, ಇಲ್ಲಿಗೆ ಆರ್ಡರ್ ಮಾಡಿದಾರಂತ ಅವ್ರಿಗೆ ಹೇಳಿದ್ರು. ಇಲ್ಲಿಗೆ ಆರ್ಡರ್ ಮಾಡಿಲ್ಲ ಸರ್, ನಾನು ಅಲ್ಲೇ ಹೈಸ್ಕೂಲ್ ಸೆಕ್ಷನ್ ಕೆಲಸ ಮಾಡ್ತಿದ್ದೆ ಅಲ್ಲೇ. ಬಟ್ ಅಂಜುಮನ್ ಕಮಿಟಿ ಆಫೀಸ್ನವರು ನೀನು ವರ್ಕ್ ಮಾಡ್ಲಿಕ್ಕೆ ಮಾಡಿದ್ರು. ಆರ್ಡರ್ ಮಾಡಿದ್ರು. ಆರ್ಡರ್ ಮಾಡ್ಲಾದ್ರೆ ನೀವು ವರ್ಕ್ ಹೆಂಗ್ ಮಾಡಿ ಆರ್ಡರ್ ಕಾಪಿ ಕೊಟ್ಟಿರ್ಬೋದು ಸರ್. ಕೊಟ್ಟಿರ್ಬೋದು ಅಂತ ಹೇಳಿರ್ಬೋದು. ಕೊಟ್ಟಿದಾರೋ ಇಲ್ಲ? ಕೊಟ್ಟಿದ್ದಾರೆ ಸರ್. ಕೊಟ್ಟಿದ್ದಾರೆ ಅಂದ್ರೆ ನೀವು ಮಾಡಿ ಧಾರವಾಡದ ಹೊರವಲಯದಲ್ಲಿ ಲಾರಿಗಳು ಮುಖಾಮುಖಿ ಡಿಕ್ಕಿ, ಓರ್ವ ಲಾರಿ ಚಾಲಕ ಸಾವು, ಹಲವರಿಗೆ ಗಾಯ. ಹೌದು, 2 ಲಾರಿಗಳ ಮಧ್ಯ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಓರ್ವ ಲಾರಿ ಚಾಲಕ ಸಾವನ್ನಪ್ಪಿ ಹಲವರಿಗೆ ಗಂಭೀರ ಗಾಯಗಳಾದ ಘಟನೆ ಧಾರವಾಡದ ಹೊರವಲಯದ ನರೇಂದ್ರ ಬಳಿಯ ನಡೆದಿದೆ. ಧಾರವಾಡ ತಾಲೂಕಿನ ನರೇಂದ್ರ ಬಳಿಯ ಬೈಪಾಸ್ ರಸ್ತೆಯಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು, ಬೆಳಗಾವಿಯಿಂದ ಧಾರವಾಡದ ಕಡೆಗೆ ಬರುತ್ತಿದ್ದ ಲಾರಿಗೆ ಎದುರಿಗೆ ಬರುತ್ತಿದ್ದ ಮತ್ತೊಂದು ಲಾರಿ ಡಿಕ್ಕಿ ಹೊಡೆದಿದೆ. ಇದರಿಂದ 4 ಗಾಯಗೊಂಡಿದ್ದಾರೆ. ಒಂದು ಲಾರಿ ಡ್ರೈವರ್ ಲಾರಿಯಲ್ಲಿ ಸಿಲುಕಿಕೊಂಡಿದ್ದ. ಆತನನ್ನ ಹೊರತೆಗೆಯಲು ಸ್ಥಳೀಯರು ಹರಸಾಹಸ ಪಟ್ಟರು. ಆದರೆ ಚಾಲಕನ ಅಷ್ಟರಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನುಳಿದ ಗಾಯಾಳುಗಳನ್ನು ಧಾರವಾಡ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ. ಇನ್ನು ಸ್ಥಳೀಯ ಮಾಹಿತಿ ಮೇರೆಗೆ ಘಟನಾ ಸ್ಥಳಕ್ಕೆ ಧಾರವಾಡ ಗ್ರಾಮೀಣ ಠಾಣೆ ಸಿಪಿಐ SS ಕಾಮತಗಿ ಹಾಗೂ ಸಿಬ್ಬಂದಿ ವರ್ಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆಯ ನಂತರವಷ್ಟೇ ಸಾವನ್ನಪ್ಪಿದ ಚಾಲಕ ಹಾಗೂ ಗಾಯಾಳುಗಳ ಹೆಸರು ತಿಳಿದು ಬರಬೇಕಾಗಿದೆ. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಧಾರವಾಡ. ನನ್ನ ಮಗಳು ಮುಕಳಪ್ಪನ ಜೊತೆ ಮದುವೆಗೆ ಸಪೋರ್ಟ್ ಮಾಡಿಲ್ಲ, ಗಾಯತ್ರಿ ತಾಯಿ ಶಿವಕ್ಕ. ಹೌದು, ನನ್ನ ಮಗಳ ವಿಷಯವಾಗಿ ಈ ಮದುವೆಗೆ ಸಪೋರ್ಟ್ ಮಾಡಿಲ್ಲ. ಈ ಮದುವೆ ಯೂಟ್ಯೂಬರ್ ಖ್ವಾಜಾ ಅಲಿಯಾಸ್ ಮುಕಳಪ್ಪ ಮೋಸ ಮಾಡಿ ನನ್ನ ಮಗಳನ್ನ ಕರೆದುಕೊಂಡು ಹೋಗಿ ಮದುವೆ ಆಗಿದ್ದಾನೆ ಎಂದು ಯೂಟ್ಯೂಬರ್ ಗಾಯತ್ರಿಯವರ ತಾಯಿ ಶಿವಕ್ಕ ಆರೋಪಿಸಿದ್ದಾರೆ. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮಗೆ ಖ್ವಾಜಾ ಹೆದರಿಕೆ ಬೆದರಿಕೆ ಹಾಕಿದ್ದಾನೆ. ಹೀಗಾಗಿ ಇಷ್ಟು ದಿನ ಸುಮ್ಮನೆ ಇದ್ವಿ. ಈಗ ಹಿಂದೂ ಪರ ಸಂಘಟನೆಗಳು ನಮ್ಮ ಬೆಂಬಲಕ್ಕೆ ನಿಂತಿವೆ. ನನ್ನ ಮಗಳು ನಮಗೆ ಬೇಕು ಎಂದು ಕಣ್ಣೀರು ಹಾಕಿದ್ದಾರೆ. ನ್ಯೂಸ್ ರಿಪೋರ್ಟ್ ಸಂತೋಷ್ ಮೇದಾರ್, ಹುಬ್ಬಳ್ಳಿ. ನಾವು ಸಪೋರ್ಟ್ ಅನ್ನಕ ತಾಯಿ ಮಗಳು ರೀಲ್ಸ್ ಮಾಡ್ತಿದ್ದೀವಿ ರೀ. ಅದಕ್ಕೆ ನಾ ಆಕೆಗೆ ಸಪೋರ್ಟ್ ಮಾಡ್ತಿದ್ದೆ ರೀ. ಮತ್ತೊಂದು ಯಾವುದಕ್ಕೂ ಸಪೋರ್ಟ್ ಮಾಡ್ತಿದ್ದಿಲ್ಲ ರೀ. ನಾನು ನನ್ನ ಮಗಳು ಮುಂದೆ ಬರಲಿ, ಆಕೆ ಓದಲಿ, ಆಕೆ ದೊಡ್ಡ ವ್ಯಕ್ತಿ ಆಗಲಿ, ದೊಡ್ಡ ಇದು ಆಗಲಿ ಅಂತಂದು ಮಾಡ್ತಿದ್ದೆ ರೀ. ಅವ ಕಜಾ ಭಾಳ ನಮಗೆ ಮೋಸ ಮಾಡಿ ನಮ್ಮ ಹುಡುಗಿ ತೊಗೊಂಡು ಹೋದ ರೀ. ನಮಗೆ ಹೇಳಿಲ್ಲ, ಕೇಳಿಲ್ಲ. ನಾ ಇದ್ರ ಬಗ್ಗೆ ಬಂದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಅಂತೀರಿ ಹೇಳ್ತೇನೆ. ನನ್ನ ಮಗಳಿಗೆ ನಾ ಇದಕ್ಕೆ ಸಪೋರ್ಟ್ ಮಾಡಿಲ್ಲ ರೀ. ನನ್ನ ಮಗಳು ದೊಡ್ಡ ವ್ಯಕ್ತಿ ಆಗಲಿ ಅಂತ ಮಾಡೇನಿ ಹೊರತು ನಾನು ಹಿಂಗೆ ಕಜಾ ಮೋಸ ಮಾಡ್ತಾನಂತ ನಾ ತಿಳ್ಕೊಂಡಿಲ್ಲ ರೀ. ಅವ ಕಜಾ ನನಗೆ ಹೆದರಿಕೆ ಬೆದರಿಕೆ ಹಾಕಿದ ರೀ. ನೋಡಿರಿ ನಿಮ್ಮ ಹುಡುಗಿ ಮತ್ತು ಏನು ಕೇಂದ್ರ ನೀವು ಹಿಂದೆ ಇದು ಆದ್ರೆ ಮತ್ತು ನಿಮ್ಮನ್ನೆಲ್ಲರೂ ಒದ್ದು ಒಳಗೆ ಹಾಕ್ತಾನೆ ಅಂದ ರೀ. ಅದಕ್ಕೆ ನಾನು ಹೆದರಿ ಸುಮ್ಮನೆ ಇಷ್ಟು ದಿನ ಹಿಂದೆ ಕುಂತಿದ್ದೆ ರೀ. ಮತ್ತು ಈಗ ಇವರೆಲ್ಲರೂ ನಮ್ಮ ಬೆಂಬಲಾಗಿ ಬಂದಾರ ರೀ. ಈಗ ಅದಕ್ಕೆ ನಮ್ಮ ಮಗಳು ನಾವು ಬೇಕಂತ ನಾ ಕೇಳ್ಕೊತೇನೆ ರೀ. ಇಷ್ಟೇ ರೀ. ನಮ್ಮ ಮನ್ಯಾಗ ಬಂದು 20 ದಿನ ಆಗಿತ್ತು ರೀ. ಆಕೆ ಒಟ್ಟ ಹೇಳಿದ್ದಿಲ್ಲ ರೀ ಸರ್. ಆಕೆ ಹೋದ್ಮೇಲೆ ಗೊತ್ತಾಗಿದ್ರಿ ಸರ್.
ಆಕಿ 27ನೇ ತಾರೀಕಿಗೆ ಹೋಗ್ಯಾಡ್ರಿ ಸರ್, 6ನೇ ತಿಂಗಳದಾಗ ರೀ. ಹ್ಞೂ ರೀ ಸರ್. ಏನಲ್ರಿ ಇದು ಅಲ್ರಿ ಅದ ರೀ, ಆಕಿ ಹೋಗಿ ನಮಗೇನು ಇದು ಮಾಡಲಿಲ್ಲ ರೀ, ನಮ್ಗೆ ಜೀವದ ಬೆದರಿಕೆ ಹಾಕಿದ್ರಿ. ಹಿಂದೂಪರ ಸಂಘಟನೆಗಳು ನಿಮ್ಮ ಪರವಾಗಿ ಬೆಂಬಲ ಮಾಡ್ತಾ ಇದ್ದಾರೆ, ಅವ್ರು ಹೋರಾಟ ಮಾಡ್ತಿದ್ದಾರೆ. ನಿಮ್ಮ ಮೇಲೆ ಸಾಕಷ್ಟು ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ. ಒಂದು 28 ಏಪ್ರಿಲ್ ಮದುವೆ ಆದ್ರೂ ಕೂಡ ನೀವು ಯಾಕೆ ಮಗಳು ಬಂದ ತಕ್ಷಣ ಆಕ್ಟಿವಿಟೀಸ್ ಆದ್ರೂ ಗೊತ್ತಿರಬೇಕಲ್ಲ, ಮಗಳು ತಾಳೆ ಕಟ್ಕೊಂಡಿರ್ತಾಳ, ಒಳ್ಳಾಗ ತಾಳಿನ ಇಲ್ರಿ ಸರ್. ನೀವು ಹೇಳಿದ್ರಿ ಈಗ ಮುಸ್ಲಿಮು ಕಾಜಾ ಬೇರೆ ಧರ್ಮದವರು ಅಂತ ಗೊತ್ತಿಲ್ಲ, ಅವ್ರ ಜೊತೆ ನೀವು ರೀಲ್ಸ್ ಮಾಡಿದ್ರಿ, ನಿಮ್ಮ ಮಗಳು ಅವ್ರ ಜೊತೆ ಸುತ್ತಾಡಿದ್ದಾರೆ, ಅವಾಗ ಯಾಕೆ ನೀವು ಪ್ರಶ್ನೆ ಮಾಡಲಿಲ್ಲ? ಅವಾಗ ನಾವು ಹಿಂಗಲ್ರಿ, ಒಂದ ಮನೆ ಇರ್ತಾರ, ಅಕ್ಕಂಗೆ ಇರ್ತಾರ, ಇರೋಣ್ರಿ ನೀವು ನಾವು ಫ್ಯಾಮ್ಲಿ ಆಗಿರೋಣ್ರಿ ಅಂತಂದ್ರಿ ಸರ್. ಅವರು ಫ್ಯಾಮ್ಲಿ ಅನ್ಕೋತಾನೆ ನಮ್ಮನ್ನು ಮೋಸ ಮಾಡಿ ನಮ್ಮ ಮಗಳಿಗೆ ತಲೆ ಕೆಡಿಸಿ ಹೋದಾರ್ರಿ ಅವರು. ನಮ್ಮ ಮಗಳ ಜೊತೆ ಒಂದು ಆಡಿಯೋ ಐತಿ, ಅದ್ರೊಳಗೆ ನೀವು ಹೇಳ್ತೀರಿ ಇಲ್ಲ ಬಂದು ಪೋಸ್ಟ್ ಮಾಡಕತ್ತಾರ, ಹೆದರ್ಸಾಕತ್ತಾರ ಅಂತ ಒಂದು ಆಡಿಯೋ ಐತಿ. ನಿಮ್ದು ನಿಮ್ಮ ಮಗಳದ್ದು ಯಾರ ಬಗ್ಗೆ ಮಾತಾಡಿದ್ದು, ಯಾರು ಪೋಸ್ಟ್ ಮಾಡಿದ್ದು? ಇವು ಖಜಾನಾರ ರೀ ನಮಗೆ ಇದು ಮಾಡಿದ್ರಿ. ನಿಮ್ಮ ಮಗಳ ಜೊತೆ ನೀವು ಮಾತಾಡಿದ್ದು ರೀಲ್ಸ್ನೇ ಮಾಡಿರ್ಬೋದ್ರಿ ಸರ್. ಮಾತಾಡಿದ್ದ ಆಡಿಯೋ ಅಮ್ಮಾರ ನಿಮ್ದು ನಿಮ್ಮ ಮಗಳದು ಹೇಳ್ರಿ, ಯಾರ ಬಗ್ಗೆ ಹೇಳಿದ್ರಿ, ಯಾರು ಪೋಸ್ಟ್ ಮಾಡ್ತಿದ್ರಿ, ನಿಮ್ಗೆ ಹೊಡ್ಯಾಕ್ ಬಂದವ್ರಾಗ ಮಾಡ್ತಾರ ಅಂತೇಳಿ ಆ ಆಡಿಯೋ ಒಳಗೆ ನೀವು ಮಾತಾಡಿರಿ ನಿಮ್ಮ ಮಗಳ ಜೊತೆ. ಅದ ರೀ ಅವರ ರೀ ಖಜಾನ ಕಡಿಯವರ ನಮಗೆ. ಅವರಿಗೆ ಅರ್ಥ ಆಗ್ತಿಲ್ಲ, ನೀವು ಕೇಳಿದ್ದೆ ಅರ್ಥ ಆಗ್ತಿಲ್ಲ. ಅಂಚೆ ಕಚೇರಿ ರಸ್ತೆ ಬಂದ್ ಮಾಡಿ ಶೌಚಾಲಯ ಮಾಡಲು ಮುಂದಾದ ಪಟ್ಟಣ ಪಂಚಾಯತ್. ಮೂಡಿಗೆರೆ ತಾಲೂಕಿನ ಗೆಂಡೇಹಳ್ಳಿ ರಸ್ತೆಯಿಂದ ಅಂಚೆ ಕಚೇರಿಗೆ ಸಂಪರ್ಕ ಹೊಂದಿದ್ದ ಕಾಲುದಾರಿ ಬಂದ್ ಮಾಡುತ್ತಿರುವುದನ್ನು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಸಾರ್ವಜನಿಕರು. ಸಾರ್ವಜನಿಕ ಶೌಚಾಲಯದ ಹೆಸರಿನಲ್ಲಿ ರಸ್ತೆಯನ್ನ ಬಂದ್ ಮಾಡಿ ಅವೈಜ್ಞಾನಿಕ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗಿರುವುದು ಪಟ್ಟಣ ಪಂಚಾಯಿತಿ ಬೇಜವಾಬ್ದಾರಿತನಕ್ಕೆ ಮತ್ತೊಂದು ಕೈಗನ್ನಡಿಯಾಗಿದೆ. ಇನ್ನು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿರುವುದೇನೆಂದರೆ, ಈಗಾಗಲೇ ಮಿನಿ ವಿಧಾನಸೌಧ ಪಕ್ಕದಲ್ಲಿರುವ ಶೌಚಾಲಯ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದು ಗಬ್ಬು ನಾರುತ್ತಿರುವುದನ್ನು ಸರಿಪಡಿಸದೆ ಹೊಸದಾಗಿ ಕಟ್ಟಲು ಮುಂದಾಗಿರುವುದು ಹಲವಾರು ಅನುಮಾನಗಳಿಗೆ ಸಾರ್ವಜನಿಕ ವಲಯದಲ್ಲಿ ಎಡೆ ಮಾಡಿಕೊಟ್ಟಿದೆ. ವರದಿ ಪ್ರಕಾಶ್ ಬಕ್ಕಿ, ಮೂಡಿಗೆರೆ. ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ಅಂತ ಹೊರಟಿದ್ದಾರೆ. ಈಗ ಇರ್ತಕ್ಕಂಥ ಶೌಚಾಲಯಗಳು ತುಂಬ ಇದೆ. ಯಾಕೆಂದರೆ ಈಗ ಮೂಡಿಗೆರೆ ದೊಡ್ಡ ಸಿಟಿ ಅಲ್ಲ, ಚಿಕ್ಕ ಸಿಟಿಯಲ್ಲೇ ಈಗ ಒಂದು 4-5 ಟಾಯ್ಲೆಟ್ ರೂಮ್ಗಳು ಇದೆ. ಅದು ಇದೇ ಮುನ್ಸಿಪಾಲ್ಟಿ ಮಾಡಿರೋಂಥದ್ದು. ಯಾವುದನ್ನು ಸಹ ಅವರು ಏನು ಅಂತ ಹೇಳಿದರೆ ಅವರು ನಿರ್ವಹಣೆ ಮಾಡ್ತಾ ಇಲ್ಲ. ಅವರು ಒಂದು ಬಿಲ್ ಮಾಡಿ ಅವ್ರದ್ದು ಕೆಲಸ ಮುಗಿದ ತಕ್ಷಣವೇ ಅದನ್ನು ಏನೂ ಅಂದರೆ ಅವ್ರಿಗೆ ಬರೋಂಥ ಒಂದು ಬಂದ ತಕ್ಷಣವೇ ಅವರು ಅದನ್ನು ಮುಚ್ಚಾತ ಕೆಲಸ ಮಾಡ್ತಾ ಇದ್ದಾರೆ. ಒಂದು ತಾಲೂಕು ಆಫೀಸ್ ಒಳಗಡೆ ಇರ್ಬೋದು, ಪೊಲೀಸ್ ಸ್ಟೇಷನ್ ಎದುರುಗಡೆ ಇರೋಂಥದ್ದು ಇರ್ಬೋದು, ಇನ್ನೊಂದು SPM ಪಕ್ಕದಲ್ಲಿ ಒಂದಿತ್ತು, ಅದನ್ನು ಅವರೇ ಸಹ ಹೊಡೆದಾಕಿದ್ದಾರೆ. ಯಾರು ಸಾರ್ವಜನಿಕರು ಇದ್ರ ಬಗ್ಗೆ ಕ್ವಶನ್ ಮಾಡೋಂಗಿಲ್ಲ. ಏನಾದರೂ ಕೇಳಕ್ಕೆ ಹೋದ ತಕ್ಷಣ ಇವತ್ತು ನಾವುಗಳು ಸಾರ್ವಜನಿಕರೆಲ್ಲ ಬಂದು ಕೇಳಿದಾಗ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಬಂದ್ಬಿಟ್ಟು ಇದು ಪಟ್ಟಣ ಪಂಚಾಯತಿ ಜಾಗ, ನಾವು ಏನು ಬೇಕಾದ್ರೂ ಮಾಡ್ತೀವಿ, ನೀವೆಲ್ಲ ಗ್ರಾಮ ಪಂಚಾಯತಿಯವರು ಅಂತ. ಹಾಗಾದರೆ ಗ್ರಾಮ ಪಂಚಾಯತಿಯವರಿಗೆ ಪಟ್ಟಣ ಪಂಚಾಯತಿಯಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳನ್ನ ಅಥವಾ ಯಾವುದಾದ್ರು ಸಾರ್ವಜನಿಕರಿಗೆ ತೊಂದರೆ ಕೊಡೋಂಥದ್ದನ್ನು ಕ್ವಶನ್ ಮಾಡೋಂಥ ಹಕ್ಕಿಲ್ವಾ ಅಂತ ನಾನು ಅವರಿಗೆ ಪ್ರಶ್ನೆ ಮಾಡ್ತಿದ್ದೀನಿ. ಆಮೇಲೆ ಮುನ್ಸಿಪಾಲ್ಟಿಲಿ ಬರೀ ಇದೊಂದಲ್ಲ, ಕೊಳಚೆ ನೀರು ಥರ ಆಗ್ಬಿಟ್ಟಿದೆ ಇದು. ಮುನ್ಸಿಪಾಲ್ಟಿ ಅನ್ನೋದು ಮೂಡಿಗೆರೆನಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡೋಂಥ ಉದ್ದೇಶಕ್ಕೋಸ್ಕರ ಇರೋಂಥದ್ದು ಅಂತ ಪಬ್ಲಿಕ್ ನೋಡಿ. ಇವರು ತೊಂದರೆ ಕೊಡೋಕ್ಕೆ ಸಾರ್ವಜನಿಕರು ತೊಂದರೆ ಕೊಡೋಕ್ಕೋಸ್ಕರ ಪಟ್ಟಣ ಪಂಚಾಯತಿ ಮೂಡಿಗೆರೆಯಲ್ಲಿರೋದು. ಎಷ್ಟು ಕಷ್ಟ ಆಗ್ತದೆ ನೋಡಿ ಸರ್. ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡೋಕ್ಕೋಸ್ಕರ ಮೂಡಿಗೆರೆ ಪಟ್ಟಣ ಪಂಚಾಯತಿ ಇರೋ ರೀತಿಯಲ್ಲಿ ಇವರು ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಅಂಚೆ ಕಚೇರಿ ಓಡಾಡ್ತಕ್ಕಂಥ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. KM ರಸ್ತೆ ಅಲ್ಲಿ ಒಂದು ಎಂಟ್ರೆನ್ಸ್ ಇದೆ. KM ರಸ್ತೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಆಟೋಗಳು ಅಡ್ಡ ನಿಂತಿರುತ್ತಲ್ಲಿ. ಮತ್ತು ವಯಸ್ಸಾದವರು ಇವರೆಲ್ಲ ಯಾರು ಅಲ್ಲಿ ಮೆಟ್ಲು ಹತ್ತು ಬರಲಿಕ್ಕಾಗಲ್ಲ. ಭಾಳಷ್ಟು ಜನ ಇದೇ ಜಾಗನ ಉಪಯೋಗಿಸ್ತಿದ್ದಾರೆ. 3-3.5 ಅಡಿ ಜಾಗ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಒಬ್ರಿಗೊಬ್ಬರು ಡ್ಯಾಶ್ ಹೊಡ್ಕೊಂಡು ಅಲ್ಲಿ ಓಡಾಡಬೇಕು ಜನಗಳು. ಈಗಾಗಲೇ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೆ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಯ್ಲೆಟ್ಗಳು ಬೇಕಾದಷ್ಟು ಹಾಳು ಬಿದ್ದಿದೆ. ಇಲ್ಲಿಂದ 150 ಮೀಟರ್ ದೂರದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಟಾಯ್ಲೆಟ್ ಇದೆ, ಸಾರ್ವಜನಿಕ ಶೌಚಾಲಯ ಇದೆ.
ಪ್ರಮೋದ್ ಬಾರ್ ಪಕ್ಕದಲ್ಲಿದ್ದನ್ನು ಒಡೆದು ಹಾಕಿದ್ರು, ಚೆನ್ನಾಗಿದ್ದಿದ್ದು ಟಾಯ್ಲೆಟ್ನ. ಮತ್ತು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಶ್ರೀಕಂಠಪ್ಪ DC ಶ್ರೀಕಂಠಪ್ಪ ಅವರ ಅನುದಾನದಲ್ಲಿ ಒಂದು ಶೌಚಾಲಯ ನಿರ್ಮಾಣ ಮಾಡಿದರು, ಅದನ್ನು ಒಡೆದಾಕಿ ಮತ್ತೆ ಅಲ್ಲಿ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಇದು ಪಟ್ಟಣ ಪಂಚಾಯಿತಿ ಮುಖಾಂತರ ಸಾರ್ವಜನಿಕರು ಉಪಯೋಗ ಮಾಡ್ತಿರೋದಲ್ಲ, ಇವರು ಪಟ್ಟಣ ಪಂಚಾಯಿತಿ ದುಡ್ಡನ್ನ ದಂಡ ಮಾಡ್ತಿದ್ದಾರೆ, ಜೊತೆಗೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಇವರ ವೈಯಕ್ತಿಕ ಹಿತಾಸಕ್ತಿಗೆ. ಎಲ್ಲಿ ನೋಡಿದ್ರು ಪಟ್ಟಣ ಪಂಚಾಯಿತಿ ಜಾಗ, ಇದು ಪಟ್ಟಣ ಪಂಚಾಯಿತಿ ಜಾಗ ಅಂತ. ಹಾಗಾದ್ರೆ ಸಾರ್ವಜನಿಕರಿಗೆ ಪಟ್ಟಣ ಪಂಚಾಯಿತಿ ಜಾಗದಲ್ಲಿ ಓಡಾಡೋ ಹಕ್ಕಿಲ್ವ? ಹಾಗಾದರೆ ಇದನ್ನ ಪ್ರಶ್ನೆ ಮಾಡದೇ ಇದ್ದಂತ ಆಗಿದೆ. ಸೋಮವಾರ ದಿವಸ ಮೀಟಿಂಗ್ ಕರಿತೀವಿ, ನಾವು ಶೌಚಾಲಯ ಬೇಕಾಗಿರೋರನ್ನ ನಾವು ಮೆಜಾರಿಟಿ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬಂದು ಸ್ಥಳ ತನಿಖೆ ಮಾಡಿ ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ಸಾರ್ವಜನಿಕರಿಗೆ, ಹೆಂಗಸರ ಮಕ್ಕಳಿಗೆ ಇಲ್ಲಿ ಶೌಚಾಲಯ ಅಂದರೆ ಓಡಾಡಲಿಕ್ಕೆ ಮುಜುಗರ ಆಗ್ತದೆ, ಇದನ್ನು ತಪ್ಪಿಸ್ಬೇಕು ಅಂತ ಕೇಳ್ಕೊಳ್ತೇವೆ. ಮೂಡಿಗೆರೆ ಪಟ್ಟಣ ಪಂಚಾಯಿತಿಯವರು ಶೌಚಾಲಯಕ್ಕೆ ಜಾಗವನ್ನು ಅವಶ್ಯಕತೆ ಇದ್ದಂಥ ಜಾಗದಲ್ಲಿ ಮಾಡದೆ ಅಂಚೆ ಕಚೇರಿಗೆ ಹೋಗುವಂಥ ಜಾಗವನ್ನು ಅತಿಕ್ರಮ ಪ್ರವೇಶ ಮಾಡಿ ಸುಮಾರು 100 ವರ್ಷದಿಂದ ಇದ್ದಂಥ ದಾರಿಯನ್ನು ಅತಿಕ್ರಮ ಪ್ರವೇಶ ಮಾಡಿ ಅದಕ್ಕೆ ಒಂದು ಪಾಯ ತೆಗೆದುಬಿಟ್ಟು ಇವತ್ತು ಶೌಚಾಲಯವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ. ಅದರ ಅಕ್ಕಪಕ್ಕದಲ್ಲಿ ಭಾಳಷ್ಟು ಪಟ್ಟಣ ಪಂಚಾಯಿತಿ ಸೇರಿದ ಮಳಿಗೆಗಳು ಸಹಿತ ಇದೆ. ಮತ್ತು ಹಾಲಿನ ಬೋತು, ಸಾರ್ವಜನಿಕರ ಪೆಂಡಾಲ್, ಗಣಪತಿ ಪೆಂಡಾಲ್ ಎದುರುಗಡೆನೇ ಇದೆ. ಸುತ್ತಮುತ್ತಲು ಆಟೋ ಸ್ಟ್ಯಾಂಡ್ಗಳು ಮತ್ತು ಟ್ಯಾಕ್ಸಿ ಸ್ಟ್ಯಾಂಡ್ಗಳೆಲ್ಲ ಇದೆ. ಇದರ ಮಧ್ಯೆ ಈ ಒಂದು ಶೌಚಾಲಯವನ್ನು ಮಾಡಿಬಿಟ್ಟು ಜನಗಳಿಗೆ ತುಂಬ ಅಸಹ್ಯಕರವಾದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ. ಈಗಾಗಲೇ ಪಟ್ಟಣ ಪಂಚಾಯತಿಯಲ್ಲಿ ಮಾಡಿದಂಥದ್ದು ಮತ್ತು ತಾಲೂಕು ಆಫೀಸಲ್ಲಿ ಮಾಡಿದಂಥ ಶೌಚಾಲಯಗಳು ಶಿಥಿಲಾವಸ್ಥೆಯಲ್ಲಿದ್ದು ಅಲ್ಲಿ ಯಾರೂ ಸಹಿತ ಹೋಗದಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಇಲ್ಲಿ ಮಾಡಬಾರ್ದು ಅಂಥೇಳಿ ಸಾರ್ವಜನಿಕರು ತುಂಬ ಜನಗಳು ಅದನ್ನು ಮಾಡಬಾರ್ದು ಅಂಥೇಳಿ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನು ಮಾಡೋದ್ರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದರೆ ಪ್ರತಿಭಟನೆ ಮಾಡ್ತೀವಿ ಅಂಥೇಳಿ ಸಾರ್ವಜನಿಕರು. ಬ್ರೇಕಿಂಗ್ ನ್ಯೂಸ್. ರಾಯಚೂರು ಜಿಲ್ಲೆಯಾದ್ಯಂತ ಭಾರೀ ಮಳೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಹಲವು ಅವಾಂತರಗಳು. ಲಿಂಗಸುಗೂರು ತಾಲೂಕು ಹಟ್ಟಿ ಗ್ರಾಮದ ಮನೆಗಳಿಗೆ ನುಗ್ಗಿದ ಮಳೆ ನೀರು ನುಗ್ಗಿ ಮನೆಯಲ್ಲಿರುವ ವಸ್ತುಗಳು ಹಾಳು. ಮನೆ ತುಂಬ ನೀರು ನುಗ್ಗಿದ್ದರಿಂದ ಮನೆಯಲ್ಲಿನ ವೃದ್ಧರು ಪರದಾಡಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಕಂಪನಿಯ ಸಿಬ್ಬಂದಿ ವಾಸ ಮಾಡುವ ಮನೆ ತುಂಬ ನೀರು. ಮನೆಗೆ ನುಗ್ಗಿದ ನೀರು ಹೊರಹಾಕಲು ಚಿನ್ನದ ಗಣಿ ಕಂಪನಿ ಸಿಬ್ಬಂದಿ ಹರಸಾಹಸ. ರಾತ್ರಿ ಇಡೀ ನಿದ್ದೆ ಇಲ್ಲದೆ ಚಿನ್ನದ ಕಂಪನಿ ಸಿಬ್ಬಂದಿ ಗೋಳಾಟ. ವರದಿ ಗಾರಲದಿನ್ನಿ ವೀರನಗೌಡ, ರಾಯಚೂರು. ನೋಡ್ರಿ ಮನೆ ಮುಂದೆ ಹೆಂಗ್ ನೀರು ನಿಂತಾವ, ಏನು ಮಾಡಬೇಕು ಏನಿಲ್ಲ, ಎಲ್ಲ ಬಚ್ಚಲ್ ನೀರು, ಬಾತ್ರೂಮ್ ನೀರು ಎಲ್ಲ ತುಂಬಿ ಕೇಸಿ ಹರಿದಾಡಕತ್ತಾವ. ಸಣ್ಣ ಹುಡುಗರು ಎಲ್ಲರೂ ಮನೆ ತುಂಬ ಆಟ ಆಡಕತ್ತಾರ. ಯಾರೋ ಒಬ್ರು ಕಂಪ್ನಿಯವ್ರು ಬಂದು ನೋಡ್ರಿ ಏನು ಮಾಡೋಣ ನೋಡ್ರಿ, ಹೆಂಗೆ ಮಾಡ್ಬೇಕು ಹೆಂಗಿಲ್ಲ. ಮುಂಚೆಲಿ ಸಹ ಊಟ ಇಲ್ಲ, ಅನ್ನ ಇಲ್ಲ, ಏನಿಲ್ಲ. ಹುಡುಗರು ನೋಡಿದ್ರಿ ಎಲ್ಲ ಇಲ್ಲಿ ಮಳೆಯಾಗ ಇದಾಕತ್ತಾರ. ಮನೆ ನೋಡಿದ್ರೆ ಏನು ಮಾಡಕ್ಕೆ ದಾರಿ ಇಲ್ಲ. ಕಂಪ್ನಿಯವ್ರು ಒಬ್ರು ಬಂದು ನೋಡೋಣ ನೋಡ್ರಿ ನಮ್ಮ ಮನೆಗೆ ಇರ್ತಾರ. ಕಂಪ್ನಿಯವ್ರು ಹೇಳಿದ್ರಿ ನಮ್ಮ ಇದೆಲ್ಲ ಕಂಪ್ನಿಯವ್ರು ಹೇಳಿದ್ರಿ ಈ ಥರ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ಯಾರ, ಎಲ್ಲ ಮಾಡ್ಯಾರ. ಸ್ಟ್ರೈಕ್ ಆಗೈತೆ ಅಂತೀಸಿ ಬರನೇ ಹೊಡ್ರಿ ಮನೆ ಮುಂದೆ ಯಾರು ಒಬ್ರು. ಈಗ ಬಾತ್ರೂಮ್ ಎಲ್ಲ ನಿಮ್ಮ ಮನೆಯೊಳಗೆ ಬರಕೈತೆ ಬಾತ್ರೂಮ್ ನೀರೆಲ್ಲ? ಬಾತ್ರೂಮ್ ನೀರಿನ ಮನ್ಯಾಗ ಎಲ್ಲಷ್ಟು ವಾಸನೆ ಗೊಬ್ಬಿಟ್ಟು ಬಿಟ್ಟೈತೆ. ಮುಂಜಾನೆ ಸಹ ಒಟ್ಟಿಗೆ ಅನ್ನನೇ ಇಲ್ಲ ಅದು. ಮತ್ತೆ ಈಗ ಅದ್ರ ಹೆಂಗ್ ವಾಸ ಮಾಡ್ತೀರಿ ಈಗ ಅದ್ರಲ್ಲಿ? ಏನ್ ಮಾಡ್ಬೇಕು, ಹಿಂಗೆ ತೆಗೆದು ಒಕ್ಕಟಾಗಕತ್ತೀವಿ ನೋಡ್ರಿ. ಎಲ್ಲಷ್ಟು ನೀರು ಮನೆ ಮುಂದ ಹೇಳಿ ಸಾಕಾಗೈತಿ. ಬರನೇ ಹೊಡ್ರಿ, ಒಬ್ರನ್ನ ಬಂದು ಅಣಿಕೆ ಹೋಗ್ರಿ ಯಾರು. ಅಲ್ಲ ಇನ್ನು ನೆಕ್ಸ್ಟ್ ನೀವು ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ಬಾತ್ರೂಮ್ ಚೇಂಬರ್ ಅಲ್ಲಿ ತುಂಬೇವಲ್ಲ, ಮತ್ತೆ ಹೆಂಗ್ ಹೋಗ್ತೀರಿ ನೀವು ಬಾತ್ರೂಮ್ಗೆ? ಏನ್ ಮಾಡ್ಬೇಕು, ಊಟನೇ ಅದು ನೋಡಿ ಕೇಸಿ ಊಟನೇ ಮಾಡಿಲ್ಲ. ಏನ್ ಮಾಡೋಣ, ನೀರಿಲ್ಲ ನಮ್ಗೆಲ್ಲ ತ್ರಾಸ ಆಗ್ಬಿಟ್ಟೈತಿ. ಅವು ನೀರು ತುಂಬ್ಕೊಳಕನ ಗಲೀಜು ನೀರೇ ಬರಕತ್ತವೆ. ನಾವು ಪೈಪದಾಗ ನಮ್ಗೆ ಅದನ್ನ ತಿಪ್ಲೇನೆ ಆಗೈತಿ. ಅಂದ್ರೆ ಬೆಳಗಿನ ಅಡಿಗೆ ಏನು ಮಾಡಿಲ್ಲ ನೀವು? ಮಾಡಿಲ್ರಿ, ಅಡಿಗೆನೇ ಮಾಡಿಲ್ಲ. ನೀರು ಮನ್ಯಾಗ ನೀರು ತುಂಬಿ ಬಿಟ್ಟವೆ, ಎಲ್ಲ ಅಡಿಗೆ ಮಾಡೋದು. ಮನೆಗೆಲ್ಲ ಸ್ಮೆಲ್ ವಾಸನೆ ರೀ, ಮನೆಯೆಲ್ಲ ವಾಸನೆ ಇಟ್ಬಿಟ್ಟೈತಿ.
ಬಾತ್ರೂಮ್ ನೀರು ಮೋರಿ ನೀರು ಎಲ್ಲ ಸೇರಿಸಿ ನೋಡಿದ್ರೆ ನೀರು ಮನೆ ನೋಡಿದ್ರೆ ಸಣ್ಣ ಸಣ್ಣ ಹುಡುಗರು ಮುದಿಯರ್ ಅದಾರ ಎಲ್ಲರೂ ಒಳಗಾಕಿಬೇಕು ಅವ್ರನ್ನ. ಈಗ ಸಣ್ಣ ಸಣ್ಣ ಮಕ್ಕಳನ್ನ ಮುದುಕರನ್ನ ಕರ್ಕೊಂಡ್ಕೊಂಡು ಹಂಗೆ ವಾಸ ಮಾಡಕತ್ತರ ವಾಶ್ರೂಮ್ದಾಗ ಮಾಡಕತ್ತೀವ್ರಿ. ಮತ್ತೆ ಏನ್ ಮಾಡ್ಬೇಕು, ನೀರು ಇಲ್ಲ. ಎಷ್ಟು ದಿನ ಆಯ್ತು ಇದಾಗಿ? ಈಗ 3 ದಿವಸ ಆಯ್ತ್ರಿ. ಇದು 3 ದಿವಸದಿಂದ ಅಧಿಕಾರಿಗಳು ಹೇಳಿದ್ರೆ ಸ್ವಲ್ಪ ನೀರು ನಿಂತಿದ್ದೀವ್ರಿ ಮೊದ್ಲ. ಇವಾಗ 3 ದಿವಸ ಆಯ್ತು ಫುಲ್ ನೀರಂಕ ನೀರು. ಮನೆಯೆಲ್ಲ ನೀರು. ಇವಾಗ ಮುಂಜಾನೆ ದಿವಸ ಬರೀ ತೆಗೆದಾಗತ್ರಿ ನೀರು. ಬರೀ ಚಲ್ಲಿ ನೋಡಿ ಎಷ್ಟು ನೀರು ಚಲ್ಲಿ ನೋಡ್ರಿ ನಾವು. ಇಲ್ಲ ಅಷ್ಟು ಚಲ್ಲಿದ್ರಲ್ಲ ಇಷ್ಟು ನೀರು ನಿಂತಾವ್ರಿ. ಮನ್ಯಾಗ ಅಷ್ಟು ಓಲಸಾಗೈತ್ರಿ. ಹೆಂಗೆ ಇರ್ಬೇಕ್ರಿ ನೋಡು. ಮನೆ ತುಂಬ ನೀರು ಮುದ್ಯಾರನ್ನ ಹೆಂಗೆ ಕಟ್ಟಿಗೆ ನಾವು ಹೆಂಗೆ ಬಾಳ ಮಾಡ್ಬೇಕು ಇದ್ರೊಳಗೆ. ಅಲ್ಲಿ ಬಾತ್ರೂಮನ್ನ ಫುಲ್ ನೀರು ನಿಂತಾವ್ರಿ. ಏನು ಮಾಡ್ಬೇಕು ನಾವು? ನಿಮ್ಗೆ ಬಾತ್ರೂಮ್ ಹೋಗಕ್ಕೆ ಆಗಲ್ಲ ಈಗ ಅಂದ್ರೆ? ಹೋಗಕ್ಕಾಗಲ್ರಿ. ಈಗ 2 ದಿವಸ ಆಯ್ತು ನೀರು ಹಂಗಾರೆ ನೀರು ನಿಂತಾವ್ರಿ. ಎಲ್ಲಿ ನೀರಿನ ಖಾಲಿ ಆಗಿಲ್ಲ. ಅದ್ರ ವಾಸನೆ ಹಂಗೆ ಬರುತ್ತೆ ನಿಮ್ಗೆ? ಅಯ್ಯೋ ವಾಸನೆ ಅಲ್ರಿ, ಫುಲ್ ತುಂಬಿ ಬಿಟ್ಟೈತ್ರಿ. ಹೆಂಗ್ ವಾಸನೆ ಬರಲ್ರಿ? ಮನೆಯೆಲ್ಲ ವಾಸನೆ. ಇದು ದಾಟಬೇಕಂದ್ರೆ ಈ ನಮ್ಮ ನೀರಾಗ ದಾಟ್ಕೊಂಡ್ ಬರ್ಬೇಕ್ರಿ ನಾವು. ಗಲ್ಲಿ ನೀರು ಬಂದ ನಿಂತಿದೆ ಇದೆಲ್ಲ ಪೂರ್ತಿ? ಎಲ್ಲ ಪೂರೆಲ್ಲ ಅವೇ ನೀರ ನಿಂತಾವ ನೋಡ್ರಿ. ನೀವೇನೇನ ಇದಕ್ಕೆ ಒಂದಿಷ್ಟು ದಾರಿ ಮಾಡಿ ಕೊಟ್ಬಿಟ್ರಿ ಸಾಕು ನಮ್ಗೆ. ನೀರು ಹೋಗಕನ ದಾರಿ ಇಲ್ಲ. ನೀರು ಎಲ್ಲ ಹಿಂದಿನ ನೀರು ಮುಂದಿನ ನೀರು ಎಲ್ಲ ಗಟ್ರ ನೀರು ಎಲ್ಲ ಒಳಗೆ ಬರ್ತಾವ. ಅಂದ್ರೆ ಇದು ಕಂಪ್ನಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿ ಏನ್ರಿ 2 ದಿನ 2 ಟ್ಯಾಂಕರ್ ನೀರು ನಿನ್ನೆ ಎಳ್ಕೊಂಡು ಹೋದ್ರು. ಇವಾಗ ಬಂದಿಲ್ಲ. ಅದನ್ನ ಏನಂತ ನೋಡಿಲ್ಲ. ಎಲ್ಲ ರಿಪೋರ್ಟ್ ಮಾಡ್ಯಾರ. ಒಂದನಿ ನೀರು ತೆಗ್ದಿಲ್ಲ. ಅಲ್ಲಿ ಬಾತ್ರೂಮ್ ನೀರಂತ್ರಿ 8 ದಿವಸ ಆಯ್ತು ಹಂಗೆ ನಿಂತ್ಕೊಂಡವ. ಸಾಕಾಗ್ಬಿಟ್ಟೈತ್ರಿ ನಮ್ಗೆ. बताओ चलो चंबर को कैसे मत लिखो देती उनसे करो अच्छा बनाओ ये देखो पहले कैसा गली में चंबर ये बात देखो चंबर का पूरा उधर लैट्रिन का पूरा भर गया हाँ वो भी ओपन करो ये भी ये आया ಒಂದಿಷ್ಟು ನೀರು ಹೋಗಷ್ಟೇ ಇಲ್ಲ. ದಾರಿನೇ ಇಲ್ಲ ನೀರಿಗೆ. ಮುಂಜಾನೆ ಸಹ ಬರೀ ಬಕೆಟ್ ತಗೊಂಡು ಎತ್ತಿ 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 ಸುರಿದಿವ್ರಿ. ಎಷ್ಟಂತ ಸುರಿಯಮ್ರಿ? 1 ದಿವಸ 2 ದಿವಸ ಸುರಿಯಾಕ ಕೈ ಎತ್ತಕ್ಕೆ ಬರುವಲ್ಲ ನೀರು ಕುದ್ದು ಕುದ್ದು. ಏನ್ ಮಾಡ್ಬೇಕ್ರಿ? ಈ ಹುಡುಗ್ರು ನೋಡಿದ್ರೆ ಮನೆ ಮಾತಿನ ಕೇಳತ್ತಿಲ್ಲ, ಕುಂದ್ರತಿಲ್ಲ. ಅವ್ ಮನೆ ಕುಂದ್ರಕನ ದಾರಿ ಇಲ್ಲ ರೀ ಅವಕ್ಕ. ಅಷ್ಟು ನೀರು ತುಂಬಿಬಿಟ್ಟಾವ. ಈಗ ರಾತ್ರಿ ಎಲ್ಲ ಮನೆ ಇಲ್ಲ, ನೀರೆಲ್ಲ ಮನೆಯೊಳಗೆ ಐತಿಲ್ಲ. ಮತ್ತೆ ರಾತ್ರಿ ಹೆಂಗ್ ಮಲ್ಕೊಂತೀರಿ? ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ವಿದ್ಯಾರ್ಥಿಗಳಿಂದ ಬೃಹತ್ ಶಕ್ತಿ ಪ್ರದರ್ಶನ. ಹೌದು, ಧಾರವಾಡ ಜಿಲ್ಲಾ ಕೇಂದ್ರದಲ್ಲಿ ಗುರುವಾರ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ನಿಗದಿಪಡಿಸಿದ ವಯೋಮಿತಿಯನ್ನ ಕನಿಷ್ಠ 5 ವರ್ಷ ಸಡಿಲಿಸುವುದು. ವಿವಿಧ ಇಲಾಖೆಗಳಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ದು ಅವುಗಳನ್ನು ಸರ್ಕಾರ ನೇಮಕಾತಿ ಮಾಡಿಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉದ್ಯೋಗ ನೀಡಬೇಕು ಹಾಗೂ ವಿದ್ಯಾರ್ಥಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಕೇಂದ್ರ ಧಾರವಾಡದಲ್ಲಿ ಗುರುವಾರ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆಗಳು ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ತಮ್ಮ ಹೋರಾಟದ ಶಕ್ತಿಯನ್ನ ಪ್ರದರ್ಶಿಸಿದರು. ವರದಿ ವೀರಣ್ಣ ಹಡಪದ. ಒಳ ಮೀಸಲಾತಿಯಲ್ಲಿ ಬೋವಿ ವಡ್ಡರ ಸಮಾಜಕ್ಕೆ ಅನ್ಯಾಯ. ಚಿಕ್ಕೋಡಿ. ರಾಜ್ಯ ಸರ್ಕಾರ ನೀಡಿದ ಒಳ ಮೀಸಲಾತಿಯಲ್ಲಿ ಬೋವಿ ವಡ್ಡರ ಸಮಾಜಕ್ಕೆ ಅನ್ಯಾಯವಾಗಿದೆ. ಹೀಗಾಗಿ ನಮಗೆ ಪ್ರತ್ಯೇಕ ಮೀಸಲಾತಿ ಘೋಷಿಸಬೇಕು. ಬೋವಿ ವಡ್ಡರ ಸಮಾಜದಲ್ಲಿ ಒಟ್ಟು 101 ಹಿಂದುಳಿದ ಜಾತಿಗಳಿದ್ದು ಆಯಾ ಜಾತಿಗಳ ಜನಸಂಖ್ಯೆಯೂ ಹೆಚ್ಚಾಗಿದೆ. ಹೀಗಾಗಿ ಸರ್ಕಾರ ನೀಡಿರುವ ಒಳ ಮೀಸಲಾತಿ ಆದೇಶ ಸರಿಯಿಲ್ಲ. ಭೂಮಿ ವಡ್ಡರ ಸಮಾಜಕ್ಕೆ ಒಳ ಮೀಸಲಾತಿಯಿಂದ ಅನ್ಯಾಯವಾಗಿದೆ ಎಂದು ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಈ ವೇಳೆ ಗುಂಡುಶಂಕರ್ ಮಾತನಾಡಿ, ನಮ್ಮ ಭೋವಿ ವಡ್ಡರ ಸಮಾಜವು ದೊಡ್ಡ ಸಮಾಜವಾಗಿದ್ದು ಅದರಲ್ಲಿ ಒಟ್ಟು 101 ಹಿಂದುಳಿದ ಜಾತಿಗಳಿದ್ದು ಅದರಲ್ಲಿ 63 ಜಾತಿಗಳು ಸೇರಿ 5% ಒಳ ಮೀಸಲಾತಿಯನ್ನು ನೀಡಿದ್ದು ಇದು
ತೀರಾ ಅನ್ಯಾಯವಾಗಿರುತ್ತದೆ. ಒಳ ಮೀಸಲಾತಿ ನೀಡಿದ ಆದೇಶವನ್ನ ರದ್ದುಪಡಿಸಬೇಕು. ಒಳ ಮೀಸಲಾತಿ ಆದೇಶವನ್ನ ರದ್ದುಪಡಿಸದೇ ಇದ್ದಲ್ಲಿ ನಮ್ಮ ರಾಜ್ಯದ ಎಲ್ಲ ಬೋವಿವಡ್ಡರ ಸಮಾಜ ಜನರು ಬೀದಿಗಿಳಿದು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡುತ್ತಿದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಕಾಶಿನಾಥ ಬಂಡಿವಡ್ಡರ, ಶಂಕರ ಗುಂಡು ಗಾಡಿವಡ್ಡರ, ಶಿವಪ್ರಸಾದ ಬ್ಯಾಡಗಿ, ಗಜಾನನ ದುಂಡಪ್ಪ ಗಾಡಿವಡ್ಡರ, ಚಿದಾನಂದ ಗಾಡಿವಡ್ಡರ, ಪಿಂಟು ಗಾಡಿವಡ್ಡರ, ಸುನೀಲ ಗಾಡಿವಡ್ಡರ ಮುಖಂಡರುಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾನ್ಯರೇ, ನಮ್ಮ ಬೋವಿವಡ್ಡ ಸಮಾಜವು ದೊಡ್ಡ ಸಮಾಜವಾಗಿದ್ದು ಅದರಲ್ಲಿ ಒಟ್ಟು 101 ಹಿಂದುಳಿದ ಜಾತಿಗಳಲ್ಲಿ ಇದ್ದು ಅದರಲ್ಲಿ 63 ಜಾತಿಗಳು ಸೇರಿ 5% ಮೀಸಲಾತಿಯನ್ನು ನೀಡಿದ್ದು ಇದು ತೀರಾ ಅನ್ಯಾಯವಾಗುತ್ತದೆ. ಅದರಂತೆ ಎಡಗೈ ಮತ್ತು ಬಲಗೈ ಜಾತಿ ಪಂಗಡಗಳಿಗೆ ಪ್ರತ್ಯಕ್ಷ 6% ಮೀಸಲಾತಿಯನ್ನು ನೀಡಿದ್ದು ಸದರಿ ಇರುವುದಿಲ್ಲ. ಅದಕ್ಕಾಗಿ ನಮ್ಮ ಬೋವಿವಡ್ಡ ಸಮಾಜ ದೊಡ್ಡ ಸಮಾಜವಾಗಿರುವುದರಿಂದ ಅದಕ್ಕೆ ಪ್ರತ್ಯಕ್ಷ ಒಳ ಮೀಸಲಾತಿಯನ್ನು ಬೇರೆಯಾಗಿ ಘೋಷಿಸಬೇಕು. ಸದರಿ ಸರ್ಕಾರ ಈ ಮೊದಲು ನೀಡಿದ ಒಳ ಮೀಸಲಾತಿ ಆದೇಶ ಸರಿ, ಆದರೆ ಅದನ್ನು ಪುನರ್ ಪರಿಶೀಲನೆ ನಮ್ಮ ಸಮಾಜಕ್ಕೆ ಬೇರೆ ಒಳ ಮೀಸಲಾತಿಯನ್ನು ಪ್ರತ್ಯೇಕವಾಗಿ ಘೋಷಿಸಬೇಕೆಂದು ಈ ವಿನಂತಿ ಮನವಿ ಅರ್ಜಿಯನ್ನು ಮುಖಾಂತರ ನಮ್ಮ ಚಿಕ್ಕೋಡಿ ತಾಲೂಕಿನ ಬೋವಿವಡ್ಡ ಸೋಷಿಯಲ್ ವೆಲ್ಫೇರ್ ಸೊಸೈಟಿ ಚಿಕ್ಕೋಡಿ ಇವರ ಮುಖಾಂತರ ಮನ ವಿಷಯವನ್ನು ಸರ್ಕಾರಕ್ಕೆ ಮಾನ್ಯ ದಂಡಾಧಿಕಾರಿಗಳು ಚಿಕ್ಕೋಡಿಯವರ ಮುಖಾಂತರ ನೀಡಲಾಗುತ್ತದೆ. ಈ ಸದರಿ ಈ ಒಳ ಮೀಸಲಾತಿ ನೀಡಿದ್ದು ಆದೇಶವನ್ನು ರದ್ದುಪಡಿಸಬೇಕು. ಒಂದು ವೇಳೆ ರದ್ದುಪಡಿಸದೇ ಇದ್ದಲ್ಲಿ ನಮ್ಮ ರಾಜ್ಯದ ಎಲ್ಲ ಬೋವಿವಡ್ಡ ಸಮಾಜ ಜನರು ಬೀದಿಗಿಳಿದು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ತಮಗೆ ಎಚ್ಚರಿಕೆ ನೀಡುತ್ತೇವೆ. ಸದರಿ ಈ ಒಳ ಮೀಸಲಾತಿ ವಿರುದ್ಧ ಉಗ್ರ ಹೋರಾಟವನ್ನು ನಮ್ಮ ಸಮಾಜದ ಗುರುಗಳಾದ ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಬಾಗಲಕೋಟೆ ಮತ್ತು ಚಿತ್ರದುರ್ಗ ಇವರ ಸಾನ್ನಿಧ್ಯದ ಮೇರೆಗೆ ಹೋರಾಟವನ್ನು ಮಾಡುತ್ತೇವೆ ಎಂದು ತಮಗೆ ಈ ಮನವಿ ಅರ್ಜಿ ಮುಖಾಂತರ ತಿಳಿಸಲಾಗುತ್ತದೆ. ನಮ್ಮ ಸಮಾಜವು ಪ್ರತ್ಯೇಕ ಒಳ ಮೀಸಲಾತಿಗಾಗಿ ಸುಮಾರು 15ರಿಂದ 20 ವರ್ಷಗಳ ಕಾಲ ಹೋರಾಟ ಮಾಡುತ್ತಾ ಬಂದಿರುತ್ತದೆ. ಆದರೂ ಸರ್ಕಾರ ಈ ಮೊದಲಿದ್ದು ಒಟ್ಟು ಒಳ ಮೀಸಲಾತಿ ನೀಡಿದ ಸೌಲಭ್ಯಗಳು ಸರಿಯಾಗಿತ್ತು. ಆದರೆ ಈಗ ಸದ್ಯ ಮಾಡಿರುವ ಒಳ ಮೀಸಲಾತಿಯಿಂದ ನಮ್ಮ ಸಮಾಜಕ್ಕೆ ವಂಚಿತವಾಗಿರುತ್ತದೆ. ಆದ್ದರಿಂದ ನಮ್ಮ ಸಮಾಜದ ಜನರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಮತ್ತು ಮೊದಲಿದ್ದ ಒಳ ಮೀಸಲಾತಿಗಿಂತ ಈಗ ಮಾಡಿರುವ ಒಳ ಮೀಸಲಾತಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ನಮ್ಮ ಸಮಾಜದ ಜನರು ಮಧ್ಯೆ ಈ ಒಳ ಮೀಸಲಾತಿಯಿಂದ ಸಾಕಷ್ಟು ಒಡಕು ಹಾಗೂ ವೈಮನಸ್ಸು ಉಂಟಾಗಿರುತ್ತದೆ. ಆದ್ದರಿಂದ ಸರ್ಕಾರ ಇದರ ಬಗ್ಗೆ ಮತ್ತೆ ಪರಿಶೀಲನೆ ಮಾಡಿ ನಮ್ಮ ಸಮಾಜದ ಬಗ್ಗೆ ಪ್ರತ್ಯೇಕವಾದ ಒಳ ಮೀಸಲಾತಿಯನ್ನು ಘೋಷಿಸಬೇಕು. ಇಲ್ಲವಾದಲ್ಲಿ ನಾವು ಇದರ ಬಗ್ಗೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಸದರಿ ಈ ಒಳ ಮೀಸಲಾತಿಯ ಆದೇಶದ ವಿರುದ್ಧ ಆಕ್ಷೇಪಣೆಯನ್ನು ನಾವೆಲ್ಲರೂ ನಮ್ಮ ಸಮಾಜದ ಸೊಸೈಟಿಯಿಂದ ಮಾನ್ಯ ದಂಡಾಧಿಕಾರಿಗಳು ಚಿಕ್ಕೋಡಿ ಇವರ ಮುಖಾಂತರ ಈ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಸದರಿ ಮನವಿ ಆಕ್ಷೇಪಣೆಯನ್ನು ರವಾನೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಹಾಗೂ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಒಂದು ವೇಳೆ ಸರ್ಕಾರ ಇದಕ್ಕೆ ಮಾನ್ಯತೆ ಕೊಡದೇ ಇದ್ದಲ್ಲಿ ನಾವು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯ ಹಾಗೂ ತಾಲೂಕುಗಳಿಂದ ಸಮಾಜ ವತಿಯಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಮನವಿಯನ್ನು ಕೊಡುತ್ತಿದ್ದೇವೆ. ಮನೆಯಲ್ಲಿಯೇ ವ್ಯಕ್ತಿಯೋರ್ವ ನೇಣು ಬಿಗಿದುಕೊಂಡು ಆತ್ಮಹತ್ಯೆ, ಪತ್ನಿ ಹಾಗೂ ಕುಟುಂಬಸ್ಥರ ಕಿರುಕುಳದ ಆರೋಪ. ಹೆಂಡತಿಯ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ವ್ಯಕ್ತಿಯೋರ್ವ ಮನನೊಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ಘಟನೆ ಹುಬ್ಬಳ್ಳಿ ತಾಲೂಕಿನ ಬುಡರಸಿಂಗಿ ಗ್ರಾಮದಲ್ಲಿಂದು ನಡೆದಿದೆ. ಪಕ್ಕಿರೇಶ ಗುರುಸಿದ್ದಪ್ಪ ರೋಗನ್ನವರ 40 ವರ್ಷದ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿಯಾಗಿದ್ದಾನೆ. ಹೌದು, ಈತ ವೃತ್ತಿಯಲ್ಲಿ ಚಾಲಕನಾಗಿದ್ದಾನೆ. ಕಳೆದ 12 ವರ್ಷಗಳ ಹಿಂದೆ ಈತ ಕುಂದಗೋಳ ತಾಲೂಕಿನ ರಾಮಗಿರಿ ಗ್ರಾಮದ ಮಂಜವ್ವನನ್ನ ಮದುವೆಯಾಗಿದ್ದಾನೆ. ಇವರಿಗೆ ಮುದ್ದಾದ 2 ಹೆಣ್ಣು ಮಕ್ಕಳಿದ್ದಾರೆ. ಆದರೂ ಸಹ ಪತ್ನಿ ಮಂಜವ್ವ ಮತ್ತೋರ್ವನ ಜೊತೆಗೆ ಅನೈತಿಕ ಸಂಬಂಧವನ್ನ ಹೊಂದಿದ್ದಾಳಂತೆ. ಈ ವಿಷಯ ಪಕ್ಕಿರೇಶನಿಗೆ ಗೊತ್ತಾಗಿ ಕುಡಿತದ ಚಟಕ್ಕೆ ದಾಸನಾಗಿದ್ದಾನೆ. ಇನ್ನು ಇದನ್ನೇ ಬಂಡವಾಳ ಮಾಡಿಕೊಂಡ ಪತ್ನಿ ಮಂಜವ್ವ ಹಾಗೂ ಅವಳ ತಾಯಿ ಇಬ್ಬರೂ ಸೇರಿ ಗಂಡನಿಗೆ ಕುಡಿದು ಬರುತ್ತಾನೆ, ಆತ ನಿತ್ಯ ನಮಗೆ ಕಿರುಕುಳ ಕೊಡುತ್ತಿದ್ದಾನೆ ಎಂದು ದೂರುತ್ತಾ ಇನ್ನು ಈ ಬಗ್ಗೆ ಅನೇಕ ಬಾರಿ ಗ್ರಾಮದಲ್ಲಿ ನ್ಯಾಯ ಪಂಚಾಯಿತಿ ಕೂಡ ಮಾಡಲಾಗಿತ್ತು. ಕಳೆದ ವಾರವೂ ಸಹಿತ ಪಕ್ಕಿರೇಶ ಮತ್ತು ಮಂಜವ್ವನ ನಡುವೆ ಜಗಳವಾಗಿ ಸಂಧಾನವಾಗಿದೆ. ಇದಾದ ನಂತರ ಕೆಲ ದಿನಗಳಲ್ಲಿ ಈಗ ಪಕ್ಕಿರೇಶ ನೇಣಿಗೆ ಶರಣಾಗಿದ್ದಾನೆ. ಇದೀಗ ಮೃತನ ಕುಟುಂಬಸ್ಥರು ತನ್ನ ಮಗನ ಸಾವಿಗೆ ಆತನ ಪತ್ನಿ ಮಂಜವ್ವ ಮತ್ತು ಅತ್ತೆ ಸಿದ್ದವ್ವ, ಮಾವ ಹವಳೆಪ್ಪ ನೇರ ಕಾರಣ. ಅವರ ಕಿರುಕುಳ ಹಾಗೂ ಹೆಂಡತಿಯ ಅನೈತಿಕ ಸಂಬಂಧಕ್ಕೆ ಮನನೊಂದು
ಫಕ್ಕೀರೇಶ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ನಮ್ಮ ಮಗನ ಸಾವಿಗೆ ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸಿದ್ದಾರೆ. ಸದ್ಯ ಸ್ಥಳಕ್ಕೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ಕೊಟ್ಟಿದ್ದು ಮೃತನ ಶವವನ್ನು ಕಿಮ್ಸ್ಗೆ ರವಾನಿಸಿ ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ, ಹುಬ್ಬಳ್ಳಿ. ಏನಾಗಿತ್ತು ಸರ್? ಫಕ್ಕೀರೇಶ್ ಅನ್ನೋರು ಇವತ್ತಿನ ದಿನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ಮನ್ಯಾಗ ಕೌಟುಂಬಿಕ ನ್ಯಾಯ. ಅವನ ಹೆಂಡತಿ ಮಂಜವ್ವ ಆಕಿ ಮಂಜುಳ ಅಂತಲೂ ಕರೀತಾರೆ, ಎಲ್ಲವ ಅಂತಲೂ ಕರೀತಾರೆ. ಆಕಿಗೆ ಹೆಣ್ಮಗಳ ಅನೈತಿಕ ಸಂಬಂಧ ಇಟ್ಕೊಂಡಿದ್ಲು. ಆ ವ್ಯಕ್ತಿ ಯಾರಂತ ಇವರು ತಂದೆ ತಾಯಿಗೂ ಗೊತ್ತಿಲ್ಲ, ಫಕ್ಕೀರೇಶನ್ ತಂದೆ ತಾಯಿಗೂ ಗೊತ್ತಿಲ್ಲ, ಪುರಾಣವ್ರಿಗೂ ಗೊತ್ತಿಲ್ಲ. ಬರೋದು ಹೋಗೋದು ನಮ್ಮ ಕಣ್ಣಿಗೆ ಬಿದ್ದಿದ್ದಾವೆ. ಆ ಒಂದು ಕಾರಣ ಇಟ್ಕೊಂಡು ನಾವು ಫಕ್ಕೀರೇಶ ಇವತ್ತು ಆತ್ಮಹತ್ಯೆಗೆ ಶರಣಾಗ್ಯಾನ. ಇದೇ ರೀತಿ ಗ್ರಾಮದೊಳಗೆ ಎಲ್ಲ ಹಿರಿಯರು ಸೇರಿ ಪಂಚಾಯತಿನೂ ಮಾಡಿದ್ದಾರೆ, ಆಕೆಗೆ ಬುದ್ಧಿನೂ ಹೇಳಿದ್ದಾರೆ. ಹೊಳ್ಳಿ ಆ ಹುಡುಗಿ ತಂದೆ ತಾಯಿಗೂ ಹೇಳಿದ್ದಾರೆ, ನೀವು ಇಲ್ಲಿ ಯಾಕದಿರಿ, ನಿಮ್ಮ ಊರು ಬಿಟ್ಟು ಬಂದು ಈ ಊರಾಗ ಯಾಕದಿರಿ ಅಂತ ಬುದ್ಧಿನೂ ಹೇಳ್ಯಾರ. ಆದರೂ ಅವ್ರು ಕೇಳಿಲ್ಲ, ಅವ್ರು ಇಲ್ಲೇ ಮೆಟ್ ಮಾಡಿದ್ದಾರೆ. ಫಕ್ಕೀರೇಶನ್ ತಂದೆ ತಾಯಿನ ಹೊರಗೆ ಹಾಕಿದ್ದಾರೆ. ಇವತ್ತಿನ ದಿನ ಅವ್ರು ಫಕ್ಕೀರೇಶನ್ ತಂದೆ ತಾಯಿ ಬೇರೆ ಮನೆಯಾಗಿದ್ದಾರೆ, ಅವ್ರ ಮನ್ಯಾಗ ಇವ್ರು ಅದಾರ. ಈ ಮಗ ಚೆಂದಾಗಿರಲಿ ಅಂತ ತಂದೆ ತಾಯಿ ತ್ಯಾಗ ಮಾಡಿ ಮಗನ ಬಿಟ್ಟು ಹೋಗಿದ್ದಾರೆ. ಅವ್ನು ಫಕ್ಕೀರೇಶನ್ ಹೊಡಿದು ಬಡಿದು ಮಾಡ್ತಾರೆ ಅವ್ರು. ಇದ ಕಾರಣಕ್ಕೆ ಹೌದು ಇದೇ ಕಾರಣಕ್ಕೆ. ಆಕಿಗೆ ಹೆಂಡತಿಗೆ ತಂದೆ ತಾಯಿ ಸಪೋರ್ಟ್ ಇದೆ, ನಾವು ಕಣ್ಣಾರ್ಲೆ ನೋಡಿದ್ದು. ಈಗ ರೀಸೆಂಟಾಗಿ ಒಂದು ವಾರದ ಹಿಂದೆ ಇವ್ರು ನಮ್ಮ ಕಾಕಾರ ಗುರುಸಿದ್ದಪ್ಪರ್ನ ಆಕಿ ಹೆಂಡತಿ ಅವ್ರ ಅತ್ತಿ ಹೊಡೆದಿದ್ದಾರೆ. ನಾನು ನೋಡಿದೆ, ನಾನೇ ಬಿಡಿಸಿ ಕಳಿಸಿದ್ದೇನೆ, ನಾನೇ ಬಿಡಿಸಿದ್ದೇನೆ, ಪ್ರತ್ಯಕ್ಷ ಸಾಕ್ಷಿ ನಾನು. ಇವ್ರು ತಮ್ಮ ಮನೆ ಬಿಟ್ಟು ಬಂದು ಇಲ್ಲಿ ಇರುವಂಥ ನೆಸೆಸಿಟಿ ಏನೈತಿ? ಇನ್ನೊಬ್ಬರ ಮನ್ಯಾಗ ಹಿರೇತನ ಮಾಡುವಂಥ ನೆಸೆಸಿಟಿ ಏನೈತಿ? ಇವ್ರು ಇವತ್ತಿನ ಆಕಿ ಕ್ಯಾರೆಕ್ಟರ್ ಸರಿ ಇಲ್ಲ. ಈಗೇನಾಗ್ಬೇಕಂತ್ರಿ? ಈಗ ಏನಾಗ್ಬೇಕಿಲ್ಲ ಸರ, ಜಲಮಂತ ಹೋಗ್ಬಿಟ್ಟೈತೆ ನಮ್ಮ ಮಾವನ. ಅದು ಯಾರಿಗೂ ತಂದು ಕೊಡೋಕ್ಕಾಗಲ್ಲ. ಕಾನೂನು ಪ್ರಕಾರ ಆಕಿಗೆ ಶಿಕ್ಷೆ ಆಗ್ಬೇಕು. ಅವ್ರ ಅತ್ತಿ ಮಾವಗ 3 ಮಂದಿಗೂ ಶಿಕ್ಷೆ ಆಗ್ಬೇಕು. ಅದಕ್ಕೆ ಸಂಬಂಧಪಟ್ಟ ಪೊಲೀಸರು ಏನೈತಲ್ಲ ಅದನ್ನು ದೂರ ದಾಖಲಿಸ್ಕೊಂಡು ಅದಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕು ಅನ್ನೋದು ಅಷ್ಟೇ ನಮ್ಮ ಗ್ರಾಮಸ್ಥರದ ಒಂದು ಪ್ರಾರ್ಥನೆ. ನಿಮ್ಮ ಹೆಸರು? ಪರಶುರಾಮ್ ಬಸವಂತಪ್ಪ ಮಾಗಡಿ. ಏನಿಲ್ರಿ, ಒಂದಿಟ್ಟು ತಲು ಮಾಡ್ತಿದ್ ನಾವ. ತಲು ಮಾಡ್ರ ಏನಕ್ಕೆ ಸಸಿ ತಾಯಿ ಇಬ್ಬರು ಕುಡಿಯದಾರ್ರಿ. ಇದ್ದಿ ಮನೆಯಿಂದ ಕುಡ್ದು ಬರ್ತಾನಂತೇಳಿ ಬಿಡಿಸ್ಕೊಂಡು ಗುಡ್ದನ ಮನ್ಯಾಗ ಹೋಗ್ಯದಾರ್ರಿ. ಇಬ್ಬರು ಕುಡಿ ಹಾಕೊಂಡು ಹೊಡಿಯಾರ್ರಿ. ಜೋಳ ಚೀಲ ಸಂಧ್ಯಾಗ ಹಾಕಿ ತಾಯಿ ಮಗಳು ಕುಡಿಯ ಹೊಡೆದ್ರಿ. ಹೊಡೆದು ಪಕ್ಕಡಿ ಅವ್ರು ಅವು ತುಳಿದ್ರಿ. ತುಳಿದು ಪಕ್ಕಡಿ ಹೇಳ್ತೈತೆ ನನ್ನ ಮಗ ಎಂಡೋಗ್ತಿರ ಬರೋಲ್ಯವ ಪಕ್ಕಡಿ ಹೇಳ್ತೈತೆ ನಾವ್ರಿ. ಓಣ್ಯಾಗ ತೆಗೆದು ಬಂದಂದ್ರ ಅವ್ರವ್ವ ಕಸಬರಿ ತಗೊಂಡು ಓಣ್ಯಾಗ ಓಡಿಸಿ ಹೊಡಿ ಹಾಕಿರಿ. ಓಡಿ ಬಂದು ನನ್ನ ಮಗ ನನ್ನ ಅಂತೇಳಿ ಬಂದು ಯವ್ವ ನನ್ನ ಹೊಡ್ಯಾಕತ್ತಾಳನ್ನ ಅವ್ರಿ. ಮನ್ಯಾಗ 8 ದಿನ ಕೂಳ ಹಾಕ್ಲಿಲ್ರಿ ಅವ್ರು. ಒಳಗೆ ತಾಯಿ ಮಗಳು ಮಾಡ್ಕೊಂಡ್ ತಿಂದ್ರ ನನ್ನ ಮಗ ಪಡ್ಸಲ್ಲ ಸುಮ್ಮನೆ ಕುಂತ್ರ. ಹಿಡಿಯವ ಅಂತೇಳಿ ಮಕ್ಳರ ಹಿಡಿಯಪ್ಪ ಅಂತ ಮಕ್ಳರ ತಂದು ಕೊಡ್ಲಿಲ್ಲ. ಮಕ್ಳ ಕೈಗಾರ ಏನಾಗಿಲ್ರಿ. ಇದಿಟ್ಟ ಬರೀ ಗಂಡ ಹೆಂಡತಿ ಜಗಳರಿ ಕುಡಿ ಸಲುವಾಗಿ. ಜಗಳ ಬಂದು ಹೊಡ್ಕೊಂತ ಇವು ನನ್ನ ಮನೆಗೆ ತರೋ ಹಾಕಿರಿ. ಹೊಡ್ಕೊಂತ ಅವ್ರ ಅತ್ತಿ ತಂದು ಯವ್ವ ಅವ್ನು ಕೂಳು ಹಾಕ್ಬೇಡ ಅನ್ನೋಕಿ. ನನ್ನ ಮಗ 1 ಗಂಟೆ ಮಟ್ಟ ಅವ್ರು ಕೂಳು ಕೊಡ್ಲಾರ್ಕ ಹಂಗ ಕುಂತು ಯವ್ವ ನಾನು ಹೊಟ್ಟೆ ಹಸ್ತತ್ವಿ ಅಂತ ಬರವ್ರಿ. ಅಲ್ಲಿ ಒಂದು ತುತ್ತನ ಅನ್ನ ಹಾಕಿದ್ಗಳಿಗೆ ಅವ್ನು ಕೂಳು ಯಾಕೆ ಹಾಕ್ತಿ, ಅವ್ನು ಬಗ್ಗಿಸ್ಕೊಂತೇವ್ ನಾವು, ಅವ್ನು ಕೂಳು ಯಾಕೆ ಹಾಕ್ತಿ ಅನ್ನೋರ್ರಿ ಅಂದು. ಮೊನ್ನೆ ಹಿರಿಯರು ಕೂಡಿ ಅಮಾಸಿ ದಿನ 5-6 ದಿನ ಹಿರಿಯರು ಕೂಡಿ ಹೆಂಡ್ರ ಮಕ್ಳು ಬೇಕು ಅನ್ನಕತ್ತಾರೆ. ಎಲ್ಲರಿಗೂ ಫೋನ್ ಹಚ್ಚಿ ನಮ್ಮ ತಮ್ಮ ಅಲ್ಲೇ ಹಿರಿಯರು ಕೂಡಿಸಿ ಹೆಂಡ್ರ ಮಕ್ಳು ಬೇಕಂತ ಅನ್ನೋದು ಕೂಡಿಸಿ ಬಂದ್ರಿ 5-6 ಸಂಜಿಕೆ. ಮಂಗಳವಾರ ಮತ್ತು ಅವ್ನ ಕಡೆಯಿಂದ 1000 ರೂಪಾಯಿ ತೆಗೆಸ್ಕೊಂಡು ಮಂಗಳವಾರ ದಿನ ಸಂಜೆನ ಬ್ಯಾಗ್ ಕೊಟ್ಟು ಮತ್ತೆ ಹೊರಗೆ ಹಾಕ್ಯಾರ್ರಿ. ಅರ್ಬಿ ಬ್ಯಾಗಲ್ಲಿ ಹೋಗೋದ ನೋಡ್ರಿ. ನಾನು ಹೊಡಿಯಾರ್ರಿ ಯಾ ಬಾಡೆ ಬರ್ತಾನ ಬಂದು ಕೇಳನ್ನ. ಅದ್ರ ಗಿತ್ತಿ ಮಗ ಬಂದು ಕೇಳನ್ನ. ಯಾರ ರಂಡಿ ಮಗ ಬರ್ತಾನ ಬಂದು ಕೇಳನ್ನ. ಹಿಂಗ ಮನೆ ಹಾಳು ಮಾಡಂತಾರ. ಹಿಂಗ್ ಕುಡಿದು ಅಟ್ರಕ್ಕ ತೆಗ್ದು ಹಾಳು ಮಾಡ್ತಾನ. ಹಿಂಗ್ ತೆಗ್ದು ಹಾಳು ಮಾಡ್ತಾನ. ದುಡ್ದು 1 ರೂಪಾಯಿ ನನಗೆ ಹೊಡೆಯವ್ರ ಹೆಸರೇನ್ರಿ? ಸಿಗ್ತಾವ್ರಿ. ಮತ್ರಿ ಅವ್ನ ಹೆಂಡ್ರಿ ಎಲ್ಲವ್ರಿ.
ಅವ್ರಿಂತ್ರನ ನಿಮ್ಮ ಅವನು ಬಂದವನು ಯಾಕಲೇ ಏನ್ಲೇ ನಿಂದ ನಾನು ಎರ್ಗಚ್ಚಿ ಯಾಕ ಅವನರಿ. ನಿಮ್ಮ ಹೆಸರು ಮರ? ನಮ್ಮ ಹೆಸರು ಕೆಂಚವ್ರಿ. ಬಾಗೇಪಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಸೇವೆ ಸಲ್ಲಿಸುತ್ತಿದೆ ಎಂದು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಸದಸ್ಯ ಬಿಆರ್ ನರಸಿಂಹನಾಯ್ಡು ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಧರ್ಮಸ್ಥಳ ಸಂಸ್ಥೆ ಆಯೋಜಿಸಿದ್ದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಇವರು ಮಹಿಳಾ ಸಬಲೀಕರಣ, ಗ್ರಾಮೀಣ ಅಭಿವೃದ್ಧಿಗೆ ಯೋಜನೆಗಳನ್ನು ನೀಡಿ ಸಮಾಜ ಸೇವೆ ಮಾಡುತ್ತಿದ್ದಾರೆ ಎಂದರು. ಗ್ರಾಮೀಣಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಪ್ರವೀಣ್ ಮಾತನಾಡಿ, ಮಹಿಳೆ ಸಮಾಜದ ಮುಖ್ಯವಾಹಿನಿಯಲ್ಲಿ ತೊಡಗಿಸಿಕೊಂಡು ಪುರುಷರಂತೆ ಎಲ್ಲ ರಂಗಗಳಲ್ಲೂ ಪ್ರಾಬಲ್ಯ ಸಾಧಿಸಬಲ್ಲಳು. ಆದರೂ ಇದನ್ನು ಸಾಬೀತುಪಡಿಸುವ ಅವಕಾಶಗಳಿದ್ದರೂ ಕೆಲವರು ಸದ್ಬಳಕೆ ಮಾಡಿಕೊಳ್ಳುತ್ತಿಲ್ಲ. ಆದ್ದರಿಂದ ಮಹಿಳೆಯರನ್ನ ಒಟ್ಟುಗೂಡಿಸಿ ಅವರನ್ನು ಸಬಲರನ್ನಾಗಿ ಮಾಡುವ ಉದ್ದೇಶದಿಂದ ಯೋಜನೆಯ ಮೂಲಕ ಇಂತಹ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ ಎಂದರು. ನಂತರ ಜಿಲ್ಲಾ ನಿರ್ದೇಶಕ ಸಿಎನ್ ಪ್ರಶಾಂತ್ ಮಾತನಾಡಿ, ಗ್ರಾಮಾಭಿವೃದ್ಧಿ ಸಂಸ್ಥೆ ರಾಜ್ಯದ ಸುಮಾರು 75,000 ಶಾಲೆಗಳಿಗೆ ಪೀಠೋಪಕರಣ, ಹೈನುಗಾರಿಕೆಯನ್ನು ಉತ್ತೇಜಿಸಲು 5,000 ಹಾಲಿನ ಉತ್ಪಾದಕರ ಸಹಕಾರ ಸಂಘಗಳಿಗೆ ಕಟ್ಟಡ ನಿರ್ಮಾಣಕ್ಕೆ ಧನ ಸಹಾಯ ಹಸ್ತಾಂತರ ಮಾಡಲಾಗಿದೆ ಎಂದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ 100ಕ್ಕೂ ಹೆಚ್ಚು ಮಹಿಳೆಯರು ಕೈಯಲ್ಲಿ ಅರಿಶಿನ ಕುಂಕುಮ, ಪೂಜಾ ಸಾಮಗ್ರಿಗಳನ್ನು ಹಾಗೂ ನೈವೇದ್ಯ ಪದಾರ್ಥಗಳನ್ನು ಹಿಡಿದು ಪೂಜಾ ಕಾರ್ಯಕ್ರಮದಲ್ಲಿ 35ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣೆಯನ್ನ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಸದಸ್ಯರಾದ ಬಿಎ ಬಾಬಾಜಾನ್ ಬಿಳ್ಳೂರು, ನಾಗರಾಜು ಹಾಗೂ ನಾರಾಯಣಸ್ವಾಮಿ ಮತ್ತು ಪ್ರಬಂಧಕರು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮಿಟ್ಟೆಮರಿ ಸತೀಶ್, ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸ್ವಸಹಾಯ ಸಂಘಗಳ ಗುಂಪುಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ರವೀಂದ್ರ ಬಾಗೇಪಲ್ಲಿ. ಕಾರ್ಯಕ್ರಮವಿದೆಯೋ ಆ ಎಲ್ಲಾ ಕಾರ್ಯಕ್ರಮವನ್ನ ಹಳ್ಳಿಯಲ್ಲಿ ಕೂಡ ಧರ್ಮಸ್ಥಳದ ಹೆಸರಿನಲ್ಲಿ ಇವತ್ತು ಅನುಷ್ಠಾನ ಮಾಡಲಿಕ್ಕೆ ಈ ಸಂಸ್ಥೆಯನ್ನ ರಚನೆ ಮಾಡಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಕೇವಲ ಹಣಕಾಸಿನ ಸೌಲಭ್ಯ ಒದಗಿಸೋದು ಮಾತ್ರ ಕೆಲಸ ಅಲ್ಲ, ಬದಲಾಗಿ ಸಮಾಜದಲ್ಲೂ ಕೂಡ ಹಲವಾರು ರೀತಿಯ ಬದಲಾವಣೆಗಳನ್ನು ತರಬೇಕು ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಕಾರ್ಯಕ್ರಮಗಳು ಇವತ್ತು ಈಗಾಗಲೇ ನಮ್ಮ ಪೂಜಾ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಭಾಗದ ಸ್ವಸಹಾಯ ಸಂಘಗಳ ಸದಸ್ಯರನ್ನು ಸೇರಿಕೊಂಡು ವರಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಈಗಾಗಲೇ ನೆರವೇರಿಸಿದ್ದೀವಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ 11 ವರ್ಷಗಳಿಂದ ನಮ್ಮ ಬಾಗೇಪಲ್ಲಿಯ ಈ ಭಾಗ್ಯನಗರದ ಹಳ್ಳಿಯಲ್ಲಿ ಕೂಡ ಸ್ವಸಹಾಯ ಸಂಘಗಳನ್ನು ಸಂಘಟನೆ ಮಾಡಿ ಮುಖಾಂತರವಾಗಿ ನೋಂದಣಿ ಮಾಡಿಸಿ ಅವರಿಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಮುಖಾಂತರ ಹಣಕಾಸಿನ ಸೌಲಭ್ಯವನ್ನು ಪಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಕಳೆದ 40 ವರ್ಷಗಳಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ರಾಜ್ಯದ ಹಳ್ಳಿಯಲ್ಲೂ ಕೂಡ. ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ವೋಟ್ ಚೋರ್ ಗದ್ದಿ ಚೋರ್ ಅಭಿಯಾನದ ಸಹಿ ಸಂಗ್ರಹ ಕಾರ್ಯಕ್ರಮದಲ್ಲಿ ಶಿಗ್ಗಾವ ಸವಣೂರ ಕ್ಷೇತ್ರದ ಶಾಸಕರು ಶ್ರೀ ಯಾಸಿರ್ ಖಾನ್ ಪಠಾಣ್ ಮಾತನಾಡಿದರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ಸಂಜೀವ ನೀಲರಗಿ, ಹಾವೇರಿ ಗದಗ ಕಾಂಗ್ರೆಸ್ ಮುಖಂಡರಾದ ಶ್ರೀ ಆನಂದಸ್ವಾಮಿ ಗಡ್ಡದೇವರ ಮಠ, ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶ್ರೀ ಎಂಎಂ ಹಿರೇಮಠ, ಶ್ರೀ ಕೊಟ್ರೇಶಣ್ಣ ಬಸಗೆಣ್ಣಿ, ಶ್ರೀಮತಿ ಪ್ರೇಮಾ ಪಾಟೀಲ್ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ, ಹಾವೇರಿ. ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ರಾಷ್ಟ್ರಾದ್ಯಂತ ನಮ್ಮ ನೆಚ್ಚಿನ ನಾಯಕರು, ಈ ದೇಶದ ಭವಿಷ್ಯದ ಪ್ರಧಾನಮಂತ್ರಿಗಳು ಆದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬರ ನೇತೃತ್ವದಲ್ಲಿ
ಭಾರತದಾದ್ಯಂತ ಈ ಓಡ್ ಚೋರ್ ಗದ್ದಿ ಚೋಡ್ ಅನ್ನಂತ ಸ್ಲೋಗನ್ ಮೇಲೆ ಇವತ್ತು ಹೋರಾಟಗಳು ಮತ್ತು ಜಾಗೃತಾ ಸಮಾವೇಶಗಳು ನಡೀತಾ ಇದ್ದಾವೆ. ಇಂದಿಗೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹಾವೇರಿ ಜಿಲ್ಲಾ ಮಟ್ಟದ ಜಾಗೃತಾ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದಲ್ಲಿ ಉಪಸ್ಥಿತರಿರುವಂತಹ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಹಿರಿಯರು, ಮಾರ್ಗದರ್ಶಕರು ಆದಂತಹ ಸಂಜೀವಣ್ಣ ನಿರ್ಲಿಗಿಯವರೇ, ಇನ್ನೊಬ್ಬ ಈ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ನಮ್ಮ ಮಾರ್ಗದರ್ಶಕರು ಆದಂತಹ ಆನಂದಣ್ಣ ಗಡ್ಡದರ್ಮಠ ಅವರೇ, ಇನ್ನೊಬ್ಬ ಹಿರಿಯರು ಮಾರ್ಗದರ್ಶಕರು, ನನ್ನನ್ನು ಅತಿ ಹೆಚ್ಚು ಬೆಂಬಲಿಸಿದಂತ ನಮ್ಮ ಎಂ ಹಿರೇಮಠ ಗುರುಗಳೇ, ನಮ್ಮ ಇನ್ನೊಬ್ಬ ಹಿರಿಯರಾದಂತ ನಮ್ಮ ಬಸಣ್ಣರಿದ್ದಾರೆ, ಮೈದೂರು ವಕೀಲರಿದ್ದಾರೆ, ನಮ್ಮ ಪಟ್ಟಣ್ ನಮ್ಮ ಕಾಕಾರಿದ್ದಾರೆ, ಇನ್ನೊಬ್ಬ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂಥ ನಮ್ಮ ಕೋಟೇಶಣ್ಣ ಬಸಗಣಿಯವರು, ಇನ್ನೊಬ್ಬ ಹಿರಿಯರು ನಮ್ಮ ಜಗದೀಶ್ ಅಣ್ಣರಿದ್ದಾರೆ, ವಕೀಲರಿದ್ದಾರೆ, ಅಕ್ಕರಿದ್ದಾರೆ, ದಾಸಪ್ಪಣ್ಣರು, ಆಮೇಲೆ ನಮ್ಮ ತಾವರ್ಗಿಯವರು, ಆಮೇಲೆ ಮೆಹರ್ವಾಡಿಯವರು, ನಮ್ಮ ಕ್ಷೇತ್ರದ ಹಿರಿಯ ನಾಯಕರು ಆದಂಥ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪ್ರೇಮಕ್ಕ ಪಾಟೀಲ್ರಿದ್ದಾರೆ. ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಯಾವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡ ಮಹಿಳೆಯರೇ, ಈಗಾಗಲೇ ಜನರಿಗೆ ಅರ್ಥ ಆಗತೈತಿ. ಯಾಕಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ಏನು ಜನರ ಪರ ಕೆಲಸ ಮಾಡದೆ, ಜನಪರ ಯೋಜನೆಗಳನ್ನು ತರದೆ ಹೆಂಗೆ ಗೆಲ್ತಾರೆ ಇವರು ಅನ್ನೋಂಥದ್ದು ಪ್ರಶ್ನೆ ಆಗ್ಬಿಟ್ಟೈತಿ. ಏನು ಇಂದಿರಾ ಗಾಂಧಿ ಹೆಂಗ ಉಳುವಣಿ ಒಡೆಯ ತಂದಿಲ್ಲ, ಏನು ರಾಜೀವ್ ಗಾಂಧಿ ಅವರಂಗೆ ಒಳ್ಳೆ ಯೋಜನೆಗಳು ತಂದಿಲ್ಲ, ಏನು ಜವಾಹರ್ಲಾಲ್ ನೆಹರು ಅವರಂಗೆ ಒಳ್ಳೆ ಯೋಜನೆ ತಂದಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಂಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಹಸಿರು ಕ್ರಾಂತಿ ಮಾಡಿಲ್ಲ. ಯಾವುದೇ ಕ್ರಾಂತಿ ಮಾಡ್ಲಾರ್ದಂಗೆ ಕಂಟಿನ್ಯೂ ಗೆಲ್ಕೊಂತ ಬರ್ತಾ ಇದಾರಲ್ಲ, ಇದು ನಿಜವಾಗ್ಲೂ ಆಶ್ಚರ್ಯ ಪಡ್ಬೇಕಾಗಿತ್ತು. ಒಂದು ಟೈಮ್ JDP ಮೆಂಬರ್ ಆದ್ರೆ ಮುಂದಿನ ಟೈಮ್ ಆರ್ಸ್ ಬರೋದು ಕಷ್ಟ ಐತಿ. ಯಾಕಂತ ಹೇಳಿದ್ರೆ ಅಷ್ಟರೊಳಗೆ ಜನ ಏನೋ ಅವ್ರು ನಮ್ಮ ಕಡೆ ಬಂದಿರ್ತಾರೆ, ಕೆಲಸ ಮಾಡಿರೋದಿಲ್ಲ, ಆ ಆಡಳಿತ ವಿರೋಧಿ ಅಲೆ ಇರ್ತೈತಿ. ಇವ್ರಿಗೆ ಆಡಳಿತ ವಿರೋಧಿ ಅಲೇನೇ ಇಲ್ಲ. ಇವ್ರು ಎಷ್ಟು ಗಟ್ಟಿ ಇದಾರ ಅಂತ ಹೇಳಿದ್ರೆ ಇವ್ರು ಗೊತ್ತೈತಿ, ಇವ್ರು ಮಷೀನ್ನಾಗ ಸೆಟ್ಟಿಂಗ್ ಮಾಡ್ಬಿಟ್ಟಾರ. ಇವ್ರು ಯಾವ ಟೈಪ್ ಇರೋದು ನಡೀತಾ ಇದೆ ಅಂತ ಹೇಳಿದ್ರೆ, ಹಾವೇರಿ ಲೋಕಸಭಾ ಕ್ಷೇತ್ರದ ಕ್ಯಾಂಡಿಡೇಟ್ ನಮ್ಮ ಆನಂದಣ್ಣರು ಇದ್ದಾರೆ. ಅವ್ರದ್ದು ಅತಿ ಬೆಂಬಲ ಯಾವ ತಾಲೂಕಿನಾಗ ಐತಿ ಮೊದಲು ಸರ್ವೆ ಮಾಡಿಸ್ತಾರೆ. ಇವರು ಎಲ್ಲಿ ಅತಿ ಬೆಂಬಲ ಐತಿ ಅಲ್ಲೇ ಇವರು ಒಂದು ಟೀಮ್ ಕಳಿಸಿ ಕೆಲಸ ಮಾಡುವಂತ ಕೆಲಸ ಮಾಡ್ತಾರೆ. ಬೆಂಗಳೂರು ಸೆಂಟ್ರಲ್ ನಮ್ಮ ಮನ್ಸೂರ್ ಖಾನ್ ಅಂತ ಕ್ಯಾಂಡಿಡೇಟ್, ಸೆಂಟ್ರಲ್ ಕ್ಯಾಂಡಿಡೇಟ್, ಅವ್ರು ಗೆಲ್ತಾರಂತ ಗೊತ್ತಾತವ್ರಿಗೆ. ಗೊತ್ತಾದ ತಕ್ಷಣ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಸೆಲೆಕ್ಟ್ ಮಾಡಿ 1,00,000 ಮತಗಳನ್ನು ಏರ್ಪೇರ್ ಮಾಡಿದ್ದಾರಲ್ಲಿ. ಎಲ್ಲಿ? ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಅದೇ ತರ ಆಳಂದ ಕ್ಷೇತ್ರದಾಗೂ 9,000 ಮತಗಳನ್ನು ಏರ್ಪೇರ್ ಮಾಡ್ತಾರೆ ಇವರು. ಒಂದೇ ಬಿಲ್ಡಿಂಗ್ನಾಗ 150 ಓಟು, ಒಂದೇ ಬಿಲ್ಡಿಂಗ್ನಾಗ 450 ಓಟು. ಒಬ್ಬ ಮನುಷ್ಯನ ಓಟು ಹಾವೇರಿಯಾಗೂ ಅವಂದ ಓಟು, ಇಲ್ಲೇ ಪಕ್ಕದ ಕನ್ವಳ್ಳಿಯಾಗೂ ಅವಂದ ಓಟು, ಗುತ್ತಲ್ದಾಗೂ ಅವಂದ ಓಟು. ಈ ತರ ವ್ಯವಸ್ಥಿತವಾಗಿ, ಯಾಕಂದ್ರೆ ನೋಡ್ರಿ, ಏನು ಬಿಜೆಪಿ ಮೋದಿಯವ್ರು ಕೆಲಸ ಮಾಡ್ಯಾರಂದ್ರೆ ಈ ದೇಶದಾಗ ಅವ್ರಿಗೆ 60% ಓಟ್ ಬಿದ್ದಿಲ್ಲ, ಅವರು ಇನ್ನೂ 35% ಓಟ್ ದಾಟಿಲ್ಲ. ಅವರು 33% ಓಟು ದಾಟಿಲ್ಲ. ಅವರು ಈ ದೇಶದ 67% ಜನ ಇನ್ನೂ ಅವರ ಸಿದ್ಧಾಂತದ ವಿರುದ್ಧ ಅದಾರ, ಅವರ ವಿರುದ್ಧ ಅದಾರ. 33%ನ್ಯಾಗ ಹೆಂಗ ಗೆಲ್ಬೇಕನ್ನೋ ಟೆಕ್ನಿಕ್ ಇತ್ತು. ಆ ಟೆಕ್ನಿಕ್ ಅಂದ್ರೆ ಏನು? ಇದೇ ಟೆಕ್ನಿಕ್, ಬಟನ್ಯಾಗಿನ ಟೆಕ್ನಿಕ್, ಓಟ್ ಚೋರಿ ಟೆಕ್ನಿಕ್. ಅದಕ್ಕೆ ಆದಂತ ಒಂದು ವ್ಯವಸ್ಥಿತ ಟೀಮ್ ಮಾಡಿಕೊಂಡು ಎಲ್ಲ ರಾಜ್ಯಗಳಲ್ಲೂ ಈ ಚುನಾವಣೆ ಗೆಲ್ಲುವಂತ ಕೆಲಸ ಈ ಭ್ರಷ್ಟ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಅದರ ವಿರುದ್ಧ ಈಗ ಅಭಿಯಾನ ನಡೆಯಕತ್ತೈತಿ. ಹಳ್ಳಿಯಾಗಿನ ಮಂದಿ ಸಣ್ಣದ ಏರಿಯಾ ಇರ್ತೈತೆ, ಅದು ಸ್ವಲ್ಪ ಅವರು ಲಕ್ಷ್ಯ ಇಟ್ಟಿರ್ತಾರೆ. ಗ್ರಾಮ ಪಂಚಾಯತಿ, ಮಂಡಲ ಪಂಚಾಯತಿ, ಜಿಲ್ಲಾ ಪಂಚಾಯತ್, ಯಾಕಂದ್ರೆ 90 to 93% ಓಟ್ ಆಗ್ತಿರ್ತೈತಿ. ಒಂದು ಓಟ್ ಏನಾದ್ರೂ ಅತಿ ಎಷ್ಟು ಸಣ್ಣ ಹಳ್ಳಿ ಇರ್ತೈತಿ ಅಷ್ಟು ಒಳ್ಳೆ ಲಕ್ಷ್ಯ ಇರ್ತೈತಿ. ಇದು ಮುಖ್ಯವಾಗಿ ನೀವು ಹಾವೇರಿ ಅಂತ ಪಟ್ಟಣದವರು ಇದನ್ನ ಲಕ್ಷ್ಯ ಮಾಡ್ಬೇಕು ನೀವು. ಯಾಕಂತ ಹೇಳಿದ್ರೆ ಪಕ್ಕದ ಮನೆ ಯಾರಂತ ಗೊತ್ತಿರೋದಿಲ್ಲ ಇಲ್ಲಿ. ಆಮೇಲೆ ಅತಿ ಕಡಿಮೆ ಮತದಾನ ಇವತ್ತು ನಗರ ಪ್ರದೇಶದಲ್ಲಿ ಆಗ್ತೈತಿ. ವಿಶೇಷವಾಗಿ ನಗರ ಮಟ್ಟದಲ್ಲಿ ಇರುವಂತ ಜನ ತಾವು ಪ್ರತಿ ಚುನಾವಣೆಯನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ವೋಟರ್ ಲಿಸ್ಟ್ ಅನ್ನು ಪರಿಶೀಲನೆ ಮಾಡುವಂತ ಕೆಲಸ ಮಾಡಬೇಕು. ವೋಟರ್ ಲಿಸ್ಟ್ ಯಾಕೆ ಪರಿಶೀಲನೆ ಮಾಡ್ಬೇಕಂದ್ರೆ ಇದ್ರಾಗಿರುವಂತ ಸಂಜೀವಣ್ಣ ನೀರ್ಲಿಗಿಯವರು ಈ ಓಣಿಯವ್ರು ಹೌದು ಅಲ್ಲೋ ಅನ್ನೋದು ತಾವು ನೋಡ್ಬೇಕು. ಯಾರೋ ಮತದಾರರು ಎಲ್ಲಿಂದ ಬಂದು ಸೇರ್ಕೊಂಡು ವ್ಯವಸ್ಥಿತವಾಗಿ ಅವರೊಂದು ಟೀಮ ರೆಡಿ ಅದಕ್ಕೆ ದಯವಿಟ್ಟು ಇದು ಕಾಂಗ್ರೆಸ್ ಪಕ್ಷದ ಉಳಿವಿಗಾಗಿಲ್ಲ, ಭಾರತ ದೇಶದ ಉಳಿವಿಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಬೇಕು.
ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದೈತಿ ನೋಡೈತಿ. ಈಗಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವೋಟ್ ಶೇರ್ ಇವ್ರಿಗೆ ನಮ್ಗಿಂತ ಬಹಳ ಹೆಚ್ಚಿಲ್ಲ. 1% 2% ಹೆಚ್ಚಾದಾರ ಅವರು, ಅಷ್ಟೇ ಹೆಚ್ಚಿರೋದವ್ರು. ಆದ್ದರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅಲ್ಲ, ಇವತ್ತು ಭಾರತ ದೇಶ ಉಳಿಸ್ಬೇಕಾಗಿತ್ತು ನಾವು. ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವರೆಲ್ಲ ಭಾರತ ದೇಶ ನಮ್ಮ ಧರ್ಮಗಳ ನಡುವೆ ಕಂದಕ ಸೃಷ್ಟಿ ಮಾಡಿ ಇವ್ರು ಇಂತೆಲ್ಲ ಓಟ್ ಚೋರಿ ಮಾರಿ ಅಧಿಕಾರಕ್ಕೆ ಬಂದು ನಮ್ಮ ದೇಶನ ಮಾರುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ನಮ್ಮೇನು ಕಾಂಗ್ರೆಸ್ ಪಕ್ಷದ ಜವಾಹರ್ಲಾಲ್ ನೆಹರು ಹಿಡಿದು ರಾಜೀವ್ ಗಾಂಧಿ ಅವರಿಗೆ ಏನು ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಕಟ್ಟಿದ್ರು, ಅದನ್ನೆಲ್ಲ ಇವರು 11 ವರ್ಷಗಳಲ್ಲಿ ನೀವು ಎಲ್ಲನೂ ಮಾರ್ತಾ ಬರ್ತಾ ಇದ್ದಾರೆ. ಇವತ್ತು ಪೋರ್ಟ್ಗಳನ್ನು ಮಾಡಿದ್ರು, ಏರ್ಪೋರ್ಟ್ಗಳನ್ನು ಮಾರಿದ್ರು. ಇವತ್ತು ನೀವು ಹೇಳ್ತಾ ಇದ್ರಲ್ಲ ಸಿಮೆಂಟ್, ಮನೆ ಆನಂದಣ್ಣರು ಹೇಳ್ತಾ ಇದ್ರು ಸಿಮೆಂಟ್ ಫ್ಯಾಕ್ಟರಿ ಎಲ್ಲ ಮಾರ್ತಾ ಇದ್ದಾರೆ, ಎಲ್ಲ ಮೋನೋಪಾಲಿ ಮಾಡ್ತಾ ಇದ್ದಾರೆ. ಏನಾಗ್ಬಿಟ್ಟಿದೆ ಅಂದ್ರೆ ಈ ದೇಶ ಕೇವಲ ಸ್ವಲ್ಪ ಮಂದಿ ಕಪಿ ಮುಷ್ಟಿಗೆ ತಂದು ಏನು ವಾಪಸ್ ಏನು ಬ್ರಿಟಿಷರ್ ಸಾಮ್ರಾಜ್ಯ ಇತ್ತಲ್ಲ ಆ ಟೈಪ್ ಈ ಭಾರತೀಯ ಜನತಾ ಪಾರ್ಟಿಯವರು ಒಂದು ಬ್ರಿಟಿಷರ್ ಇದ್ದಂಗಿರು. ಅವರು ಆ ಟೈಪ್ ಒಂದು ಕಪಿ ಮುಷ್ಟಿ ಈಸ್ಟ್ ಇಂಡಿಯಾ ಕಂಪನಿ ಕಟ್ಕೊಂಡು ಅವ್ರು ನಮ್ಮ ದೇಶವನ್ನು ಹಾಳು ಮಾಡಿದ್ರು. ಅದೇ ರೀತಿ ಅದಾನಿ ಅಂಬಾನಿಯನ್ನು ಕಟ್ಕೊಂಡು ಈ ಬಿಜೆಪಿಯವರು ನಮ್ಮ ದೇಶವನ್ನು ಇವತ್ತು ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ದೇಶದ ಉಳಿವಿಗಾಗಿ, ಭಾರತ ದೇಶದ ಭವಿಷ್ಯಕ್ಕಾಗಿ, ಮುಂದಿನ ಯುವ ಜನತೆಯ ಒಂದು ಭವಿಷ್ಯಕ್ಕಾಗಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕಾಗಿದೆ ಮತ್ತು ಬಿಜೆಪಿಯ ದುರಾಡಳಿತವನ್ನು ಇವತ್ತು ನಾವು ಬಯಲಿಗೆಳೆಯುವಂತ ಕೆಲಸ ಮಾಡಬೇಕಾಗಿದೆ. ನಮಗೂ ಇವತ್ತು ಬಹಳ ಟೆನ್ಷನ್ ಆಗಿಬಿಟ್ಟಿದ್ದು. ಯಾಕಂದ್ರೆ ನಮ್ಮ ಆನಂದಣ್ಣರು ಸೋತಿದ್ದೇನು ದೊಡ್ಡ ಹೋಟ್ನಾಗಲ್ಲ, 30,000 ಹೋಟ್ ಅದು, ಅದರ ಅರ್ಧ 15,000. ಒಂದೊಂದು ತಾಲೂಕಿನಾಗ ಒಂದು 2,000 ಹೋಟ್ ಹಾಳು ಮಾಡಿಬಿಟ್ರೆ ಮುಗಿದು ಹೋಗಿದ್ದು. ಯಾಕಂದ್ರೆ ಇಷ್ಟು ಒಳ್ಳೆಯ ವಾತಾವರಣ ಇತ್ತು. ನಾ ಕಾರ್ಯಕ್ರಮಗಳು ನೋಡ್ತಾ ಇದ್ದೆ. ಇದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತೇಳಿ ನಾವು ನಮ್ಮ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಹಾಗೂ ನಮ್ಮ ಕೆಪಿಸಿಸಿ ಅಧ್ಯಕ್ಷರಿಗೆ, ನಮ್ಮ ಜಿಲ್ಲಾ ಅಧ್ಯಕ್ಷರ ಮುಖಾಂತರ ಅದನ್ನು ಕೂಡ ನಾವು ಮನವಿ ಮಾಡಬೇಕಾಗಿತ್ತು ಇವತ್ತು. ಯಾಕಂದ್ರೆ ನಮ್ಮ ಸೋಲಲ್ಲಿ ಇದು ಸೋಲಂತ ಒಪ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಸುಮಾರು 25 ಸ್ಥಾನಗಳನ್ನ ಮೋದಿಯವ್ರು ಹಿಂಗ್ ಮಾಡ್ಯಾರ ಅಂತೇಳಿ ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಆ 25ರಾಗ ನಮ್ದು ಹಾವೇರಿ ಇರಬಹುದು ಅಂತೇಳಿ ನಮ್ಗೆ ಆಶಂಕೆ ವ್ಯಕ್ತ ಆಗ್ತಾ ಇದೆ. ಆದ್ದರಿಂದ ಮಾನ್ಯ ಜಿಲ್ಲಾಧ್ಯಕ್ಷರಿಗೆ ನಾನು ಮನವಿ ಮಾಡ್ತೀನಿ, ತಾವು ಕೂಡ ಇದನ್ನ ವ್ಯವಸ್ಥಿತವಾಗಿ ಯಾವ ರೀತಿ ಇದನ್ನ ಮಾಡ್ಬೇಕನ್ನೋ ತಾವು ನೋಡ್ಬೇಕನ್ನೋ ಮಾತನ್ನ ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ. ನಂದೊಂದು ದುರ್ಭಾಗ್ಯ ಏನಂತ ಹೇಳಿದ್ರೆ, ನಂದು ಜಿಲ್ಲೆ ಹಾವೇರಿ, ಪಾರ್ಲಿಮೆಂಟ್ ಧಾರವಾಡ ನಂದು. ನಮ್ದು ಶಿಗ್ಗಾಂವ್ ಧಾರವಾಡ ಲೋಕಸಭೆಗೆ ಬರ್ತೈತಿ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಬಹಳ ಒಳ್ಳೆಯ ಯೋಜನೆಗಳು ತಂದಿದ್ದಾರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. 2018ರಲ್ಲಿ 156 ಬೇಡಿಕೆಗಳನ್ನು ನಾವು ಪೂರ್ಣ ಮಾಡಿ ಎಲ್ಲಾ ಜನರ ಪ್ರೀತಿ ಗಳಿಸಿ ಅಂದ್ರೂ ಸೋಲ್ತೇವೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಆಶ್ಚರ್ಯ ಪಡುವಂತ ಸಂಗತಿ ಇದು. ಆದ್ದರಿಂದ ಮುಂದೆ ಹಿಂಗ ಆಗ್ಬಾರ್ದು ಅಂತ ಹೇಳಿದ್ರೆ ಜನ ಜಾಗೃತಿ ಇವತ್ತು ಜಿಲ್ಲಾ, ಈಗ ರಾಷ್ಟ್ರ ಮಟ್ಟದಿಂದ ಇವತ್ತು ಎಲ್ಲಾ ಕಡೆ ಬಿಹಾರಲ್ಲಿ ಇವತ್ತು ರ್ಯಾಲಿ ನಡೀತಾ ಇದೆ. ರಾಷ್ಟ್ರ ಮಟ್ಟದಿಂದ ಇವತ್ತು ರಾಜ್ಯ ಮಟ್ಟಕ್ಕೆ ಬಂದೈತಿ, ಬೆಂಗಳೂರಾಗ ಆಗೈತಿ, ಅಲ್ಲಿಂದ ಜಿಲ್ಲೆಗೆ ಬಂದೈತಿ. ಜಿಲ್ಲೆಯಿಂದ ನಮ್ಗೆ ಅಧ್ಯಕ್ಷರ ಆದೇಶ ಮಾಡಿದ್ದಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷರು ಬಂದಿವಿ. ಇಲ್ಲಿಂದ ನಾವು ಬ್ಲಾಕ್ ಲೆವೆಲ್, ಬ್ಲಾಕಿನ ನಂತರ ಮೊದಲು ತಾಲೂಕಾ ಲೆವೆಲ್ ಮಾಡ್ತೀವಿ, ಆಮೇಲೆ ಬ್ಲಾಕ್ ಲೆವೆಲ್ ಮಾಡ್ತೀವಿ, ಅದರ ನಂತರ ನಾವು ಹೋಬಳಿ ಮಟ್ಟಕ್ಕೆ ಮಾಡಿ ಅದರ ನಂತರ ನಾವು ಬೂತ್ ಮಟ್ಟಕ್ಕೂ ಕೂಡ ಇದನ್ನು ಮಾಡುವ ಮುಖಾಂತರ ಏನ್ ನಮ್ಮ ರಾಹುಲ್ ಗಾಂಧಿ ಅವರು ಈ ದೇಶವನ್ನು ಉಳಿಸ್ಲಿಕ್ಕೆ ಏನು ಪಣ ತೊಟ್ಟಿದ್ದಾರೆ, ಆ ಪಣಕ್ಕೆ ನಾವೆಲ್ಲರೂ ಕೂಡ ಬೆಂಬಲಿಸೋಣ. ಈ ಬಿಜೆಪಿಯ ಇದೇನು ದುರಾಡಳಿತ ಐತಿ, ಇದೇನು ಓಟ್ ಚೋರಿ ಐತಿ, ಆ ಓಟ್ ಚೋರಿಯನ್ನು ನಾವು ಬಹಿರಂಗಕ್ಕೆ ತಂದು ಮುಂದಿನ ದಿನಗಳಲ್ಲಿ 2029ಕ್ಕೆ 2028 ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕಾಂಗ್ರೆಸ್ ತರೋದು, 2029ಕ್ಕೆ ಭಾರತ ದೇಶದಲ್ಲಿ ರಾಜೀವ್ ಗಾಂಧಿ ಅವರು 400 ಸೀಟ್ ಗೆದ್ದಿದ್ರಲ್ಲ, ಅದೇ ತರ ಭಾರತ ದೇಶದಲ್ಲಿ 400 ಸೀಟ್ ಗೆದ್ದು ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ದೇಶದ ಪ್ರಧಾನಮಂತ್ರಿ ಮಾಡುವವರಿಗೆ ನಾವೆಲ್ಲ ಪಣ ತೊಟ್ಟಬೇಕಂತೇಳಿ ತಮಗೆಲ್ಲ ಇಲ್ಲೇ ವಂದಿಸಿ ಇದನ್ನು ಒಂದು ಯುದ್ಧೋಪಾದಿ ರೀತಿಯಲ್ಲಿ ನೀವು ಕೂಡಿ ಮಾಡೋಣ ಅನ್ನೋ ಮಾತನ್ನು ಹೇಳಿ ಜಿಲ್ಲಾಧ್ಯಕ್ಷರು ಕೊಡುವಂತ ಆದೇಶವನ್ನು ನಾವು ಸಂಪೂರ್ಣವಾಗಿ ಪಾಲಿಸ್ತೇವೆ. ಅವ್ರು ಯಾವ ರೀತಿ ಆದೇಶ ಮಾಡ್ತಾರೆ ಆ ಪ್ರಕಾರ ನಮ್ಮ ತಾಲೂಕಿನಲ್ಲಿ ನಾನು ಮಾಡ್ತೀನಿ ಅಂತ ಮಾತನ್ನು ಹೇಳಿ ತಮ್ಗೆಲ್ಲರಿಗೂ ವಂದಿಸಿ ನಾನು 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾಜದ ಕನಸು ನನಸಾಗಿಸಿದ ಪ್ರಹ್ಲಾದ್ ಜೋಶಿ ಭಾವನಾ ಮಠ ಸಭಾಭವನಕ್ಕೆ ಚಾಲನೆ. ಶಿಂಗಾವ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಮರಾಠ ಸಮಾಜದ ದೀರ್ಘಕಾಲದ ಕನಸಾಗಿದ್ದ ಭಾವನಾ ಮಠ ಸಭಾಭವನ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮ ಭಕ್ತಿಪೂರ್ವಕವಾಗಿ ನೆರವೇರಿಸಲಾಯಿತು. ಈ ಸಭಾಭವನವನ್ನು ಸಂಸದ ಹಾಗೂ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ 10 ಲಕ್ಷ ರು ಅನುದಾನದಲ್ಲಿ ನಿರ್ಮಿಸಲಾಗುತ್ತಿದೆ. ಸಮಾಜದ ಧಾರ್ಮಿಕ, ಸಾಂಸ್ಕೃತಿಕ, ಶಿಕ್ಷಣ ಹಾಗೂ ಸಾಮಾಜಿಕ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿ ಸೇವೆ ಸಲ್ಲಿಸುತ್ತಿರುವ ಈ ಸಭಾಭವನ ನಿರ್ಮಾಣವು ಗ್ರಾಮ ಹಾಗೂ ಸಮಾಜದ ಒಗ್ಗಟ್ಟಿಗೆ ದೊಡ್ಡ ಕೊಡುಗೆಯಾಗಿದೆ. ಸಮಾಜದ ಪರವಾನಗಿ ನಾವು ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಹೃತ್ಪೂರ್ವಕ
ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅವರ ಅಧಿಕಾರ ಅವಧಿಯಲ್ಲಿ ಶಿಂಗಾವ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯ ಮಹಾಪೂರ ಹರಿದು ಬರಲಿ ಎಂಬ ಹಾರೈಕೆಯನ್ನ ವ್ಯಕ್ತಪಡಿಸುತ್ತೇವೆ ಎಂದು ಸಮಾಜದ ಮುಖಂಡರು ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಅಧ್ಯಕ್ಷ ಶ್ರೀ ವಿಶ್ವನಾಥ್ ಹರವಿ, ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಶಿವಾನಂದ ಮ್ಯಾಗೇರಿ, ತುಕಾರಾಮ ಪವಾರ, ಗಂಗಪ್ಪ ತಾಂದೋಳ್ಕರ, ಶಿವಾಜಿ ತಮ್ಮಣ್ಣನವರ ಮತ್ತು ಚಂದ್ರು ಹೆಬ್ಬಾಳ, ಮಂಜುನಾಥ ಬಗಾಡೆ, ಅರ್ಜುನ ಚೌಹಾಣ, ಸಮಾಜದ ಮುಖಂಡರು, ಪಕ್ಷದ ಕಾರ್ಯಕರ್ತರು ಹಾಗೂ ಗ್ರಾಮದ ಹಿರಿಯರು ಹಾಜರಿದ್ದು ತಮ್ಮ ಸಂತೋಷವನ್ನ ಹಂಚಿಕೊಂಡರು. ಗದಗ್ ನಗರದಲ್ಲಿ ಸಮವಸ್ತ್ರ ಇಲ್ಲದ ಆಟೋ ಡ್ರೈವರ್ಗಳಿಗೆ ಶಾಕ್ ನೀಡಿದ ಪೊಲೀಸ್. ಇಂದು ಗದಗ್ ನಗರದಲ್ಲಿ ಎಲ್ಲಾ ಕಡೆ ಪೊಲೀಸ್ ಆಟೋ ಡ್ರೈವರ್ಗಳಿಗೆ ಶಾಕ್ ನೀಡಿದ್ದಾರೆ. ಬೇಕಾಬಿಟ್ಟಿ ಬಟ್ಟೆ ಹಾಕಿ ಡ್ರೈವ್ ಮಾಡುವ ರಿಕ್ಷಾ ಡ್ರೈವರ್ಗಳು ಪೊಲೀಸ್ ಬಳಿ ಬೇಡಿಕೊಳ್ಳುವುದು ಕಂಡುಬಂತು ಹಾಗೂ ಪೊಲೀಸ್ ಅಂತಹ ಆಟೋಗಳನ್ನು ತಮ್ಮ ಕಸ್ಟಡಿಗೆ ಪಡೆದು ಸ್ಟೇಷನ್ಗೆ ಎಳೆದುಕೊಂಡು ಹೋಗುವ ದೃಶ್ಯ ಕೂಡ ಕಂಡುಬಂತು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ, ಗದಗ್. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಸರ್ವೆ ಕಾರ್ಯಕ್ರಮಕ್ಕೆ ಕೊಪ್ಪಳ ಉಪನಿರ್ದೇಶಕ ಭೇಟಿ. ಪಟ್ಟಣದ ಇಂದಿರಾ ಕಾಲೋನಿಯ ರಾಮಣ್ಣ ಕಳ್ಳಿಕಟಗಿ ಇವರ ಮನೆಯಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಹಮ್ಮಿಕೊಂಡಿದ್ದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ವೀಕ್ಷಣೆ ಮಾಡಲು ಕೊಪ್ಪಳ ಜಿಲ್ಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸೋಮಶೇಖರ ಗೌಡ ಪಾಟೀಲ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಹಾಗೂ ಇತರೆ ವರ್ಗಗಳ ಜಾತಿಯ ಜನಾಂಗಕ್ಕೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಆದೇಶವನ್ನ ಮಾಡಿದ್ದು, ಆದ್ದರಿಂದ ಜಿಲ್ಲೆಯ ಜನತೆ ಮತ್ತು ತಾಲೂಕುಗಳ ಜನತೆ ಈ ಸಮೀಕ್ಷೆ ಮಾಡಲು ಮೊಬೈಲ್ ಆ್ಯಪ್ ಮೂಲಕ ಪ್ರತಿ ಮನೆಗೆ ಶಿಕ್ಷಕರು ಭೇಟಿ ನೀಡಿ ನಿಮ್ಮ ಆರ್ಥಿಕತೆಯ ಬಗ್ಗೆ, ಶೈಕ್ಷಣಿಕ ಸಾಮಾಜಿಕಗಳ ಬಗ್ಗೆ ತಿಳಿ ಹೇಳಿ ನಿಮ್ಮ ಕುಟುಂಬದ ಬಗ್ಗೆ ವಿವರಣೆ ಕೇಳುತ್ತಾರೆ. ಈ ಒಂದು ಯೋಜನೆಗೆ ಸರ್ವ ಜನತೆಯ ಬಹು ಮುಖ್ಯವಾದ ಸರ್ಕಾರದ ಯೋಜನೆಯಾಗಿದ್ದರಿಂದ ಗಣತಿ ಮಾಡಲು ಬರುವ ಎಲ್ಲ ಅಧಿಕಾರಿಗಳಿಗೆ ಸಹಕರಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಬಸಾಪುರ, ಕ್ಷೇತ್ರ ಸಮನ್ವಯ ಅಧಿಕಾರಿ ಜಗದೀಶಪ್ಪ ಎಂ, ಮೇಲ್ವಿಚಾರಕರಾದ ಬಸವರಾಜ ಗುರಿಕಾರ, ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಇದರ ಸಂಘದ ಕಾರ್ಯದರ್ಶಿ ಬೀರಪ್ಪ ಕುರಿ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾದ ಮಲ್ಲಿಕಾರ್ಜುನ ಲಕ್ಕಲಕಟ್ಟಿ, ಶರಣಪ್ಪ ಉಪ್ಪಾರ ಸೇರಿದಂತೆ ಸಮೀಕ್ಷೆ ಕಾರ್ಯನಿರತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿಯಲ್ಲಿ ಆಯುಧ ಪೂಜೆ ಹಾಗೂ ಲಕ್ಷ್ಮೀ ಪೂಜೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿಯಲ್ಲಿ ನವರಾತ್ರಿ ಆಚರಣೆ ಹಿನ್ನೆಲೆ ಆಯುಧ ಪೂಜೆ ಹಾಗೂ ಲಕ್ಷ್ಮೀ ಪೂಜೆ ಮಾಡುವ ಮೂಲಕ ನವರಾತ್ರಿ ಹಬ್ಬಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಹಾಗೂ ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಈ ದಿನ ಕಚೇರಿಯಲ್ಲಿ ವಿವಿಧ ರೀತಿಯ ಧಾರ್ಮಿಕ ಕೈಂಕರ್ಯಗಳನ್ನು ಹಮ್ಮಿಕೊಂಡಿದ್ದು, ನಾಡಿನ ಸಮಸ್ತ ಜನತೆಯ ಒಳಿತಿಗಾಗಿ ಸುಖ, ಶಾಂತಿ, ಸಂಪತ್ತಿನ ಬದುಕನ್ನು ದುರ್ಗಾದೇವಿ ನೀಡುವಂತೆ ಪ್ರಾರ್ಥಿಸಲಾಯಿತೆಂದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಯೋಜನಾ ಅಧಿಕಾರಿ ವಿನೋದ್ ಸೇರಿದಂತೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿಯ ಎಲ್ಲ ಸಿಬ್ಬಂದಿ ಉಪಸ್ಥಿತರಿದ್ದರು. ವರದಿ ಸಿಎಸ್ ರವಿ, ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಪರಮಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನ ರಾಷ್ಟ್ರದಲ್ಲಿ ಬೇಡ್ಕೊಂಡು, ನಮಗೆಲ್ಲ ಗೊತ್ತಿರುವ ಹಾಗೆ ನವರಾತ್ರಿ ಹಬ್ಬದ ಸುಸಂದರ್ಭ. ಈಗ ಎಲ್ಲ 9 ದಿನ ನವದುರ್ಗೆಯರನ್ನ ಪೂಜೆ ಮಾಡುವಂತಹ ಕಾರ್ಯಕ್ರಮ ಧರ್ಮಸ್ಥಳದ ಆದಿಯಾಗಿ ಇಡೀ ರಾಜ್ಯಾದ್ಯಂತ ಈ ಪೂಜೆಯನ್ನ ಮಾಡುವಂಥದ್ದು ತಲತಲಾಂತರದಿಂದ ಮುಂದುವರೆಕೊಂಡು ಬಂದಿದೆ. ಅದೇ ಪ್ರಕಾರವಾಗಿ ಈ ದಿನ ನಮ್ಮ ಚಿಂತಾಮಣಿ ಯೋಜನಾ ಕಚೇರಿಯಲ್ಲಿ ಆಯುಧ ಪೂಜೆ, ಲಕ್ಷ್ಮೀ ಪೂಜೆ, ಗಣಹೋಮ, ದೇವರಿಗೆ ಮಂಜುಸ್ವಾಮಿಗೆ ಪೂಜೆಯನ್ನು ಮಾಡಿ ಎಲ್ಲರೂ ಈ ತಾಲೂಕಿನ ಎಲ್ಲ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೀಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ನಮ್ಮ ಎಲ್ಲಾ ವ್ಯವಹಾರಗಳು ತುಂಬಾ ಉತ್ತಮವಾಗಿ ನಡೆಯಲಿ. ಹಾಗೆ ಎಲ್ಲ ಕಾರ್ಯಕರ್ತರಿಗೂ ಆಯುಷ ಕೊಟ್ಟು ದೇವರು ಕಾಪಾಡಬೇಕು. ಹಾಗೆ ನಮ್ಮ ಎಲ್ಲ ಚಿಂತಾಮಣಿ ಎಲ್ಲ ಜನರಿಗೂ ಕೂಡ ದೇವರು ಒಳ್ಳೆದನ್ನ ಮಾಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದಗಳೊಂದಿಗೆ ಮತ್ತು ಮಾರ್ಗದರ್ಶನದೊಂದಿಗೆ ಆರಾಧ್ಯ ಸ್ವಾಮಿ ಮಂಜುನಾಥ ಸ್ವಾಮಿಯ
ಆರಾಧಿಸೋದೊಂದಿಗೆ ಇವತ್ತು ದಿವಸ ಚಿಂತಾಮಣಿ ಯೋಜನಾ ಕಚೇರಿಯಲ್ಲಿ ಆಯುಧ ಪೂಜೆ ಮತ್ತು ಲಕ್ಷ್ಮೀ ಪೂಜೆ ಮತ್ತು ಗಣಹವನ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಕೂಡ ಈ ತಾಲೂಕಿನಾದ್ಯಂತ, ಈ ಜಿಲ್ಲೆಯಾದ್ಯಂತ ಮಾರ್ಗದರ್ಶನ ನೀಡಲಿಕ್ಕೆ ಸದಾ ನಮ್ಮ ಜಿಲ್ಲೆಯ ನಿರ್ದೇಶಕರು ಶ್ರೀಯುತ ಪ್ರಶಾಂತ್ ಸರ್ ಅವರು ಯಾವತ್ತೂ ಕೂಡ ಮಾರ್ಗದರ್ಶನವನ್ನು ನೀಡ್ತಾರೆ. ಅದೇ ರೀತಿಯಲ್ಲಿ ಅವರ ಮಾರ್ಗದರ್ಶನದೊಂದಿಗೆ ಈ ಜಿಲ್ಲೆಯಲ್ಲಿ ಇವತ್ತು ಆಯುಧ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ಪ್ರಶಾಂತ್ ಸರ್ ಅವರು ನಮ್ಮ ಕಾರ್ಯಕ್ರಮನ ಉದ್ದೇಶಿಸಿ ತಮಗೆಲ್ಲರೂ ಕೂಡ ಮಾಹಿತಿಯನ್ನ. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡ.